ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹಾರ್ದಿಕ ಸುಸ್ವಾಗತ. ಬಾಬಾ ಏನ್ ಹೇಳ್ತಾ ಇದ್ರು, ಎಲ್ಲೋ ಕಲಿಯುಗದ ಮೂಲೆಯಲ್ಲಿ ಕೊಳಚೆಯಲ್ಲಿ ಬಿದ್ದಿರುವಂಥ ನಮ್ಮನ್ನ ಆಯ್ಕೆ ಮಾಡಿ ತಂದೆ ರೂಪದಲ್ಲಿ ಪಾಲನೆಯನ್ನು ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಯಾಕೆ ರಾಜಯೋಗ ಮಾಡಬೇಕು ಅಂತ ತಿಳಿಸಿಬಿಟ್ಟು ಅದರಂತೆ ನಮ್ಮ ಹತ್ರ ಸಾಧನೆಯನ್ನು ಮಾಡಿಸಿ ಇವತ್ತು ನನ್ನ ಮಕ್ಕಳು ಎಷ್ಟು ಭಾಗ್ಯವನ್ನ ಪಡ್ಕೊಂಡಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದಾರಂತೆ, ಚೆಕ್ ಮಾಡ್ತಾ ಇದ್ದಾರೆ. ಎಷ್ಟು ಸಂಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟೇನಾಗ್ತಾ ಹೋಗ್ತದೆ, ಸ್ವಚ್ಛತೆ ಬರ್ತಾ ಹೋಗುತ್ತೆ. ನೋಡಿ, ನಿಮ್ಮ ಶರೀರನೂ ಕೂಡ ನೋಡಿ, ಎಷ್ಟು ನೀರಿನಿಂದ ನೀವು ಕ್ಲೀನ್ ಮಾಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ, ಶೈನಿಂಗ್ ಬರ್ತಾ ಹೋಗುತ್ತೆ. ಬಟ್ಟೆ ಇರ್ಬೋದು, ಕಾರ್ ಇರ್ಬೋದು, ಅಷ್ಟೇ. ಅದೇ ರೀತಿ ಆತ್ಮನೂ ಕೂಡ ಪರಿಶುದ್ಧವಾಗ್ತಾ ಹೋದಾಗ, ಪಾವನವಾಗ್ತಾ ಹೋದಾಗ ಏನಾಗ್ತದೆ, ಹೊಳಪು ಬರ್ತದೆ. ಮತ್ತೆ ಭಾಗ್ಯಗಳು ಏನಾಗತ್ತೆ ಅವರಲ್ಲಿ ಕಂಡು ಬರ್ತಾ ಇರ್ತದೆ. ಅದಕ್ಕಾಗಿ ತಂದೆ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಮೂರೂ ರೀತಿಯ ಭಾಗ್ಯವನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. ತೀನೂ ಭಾಗ್ಯ ಚಮಕ್ತಾ ಹುವಾ ದೇಖ ರಹೆ ಹೈ. ಮೂರು ಭಾಗ್ಯ ಏನಾಗ್ತಿದೆ ಅಂತೆ, ಹೊಳಿತಾ ಇದೆಯಂತೆ. ಇದು ಈಗ ಹೊಳಿತಾ ಇದೆ, ಮೊದ್ಲು ಹೆಂಗಾಗಿತ್ತು? ಮೊದ್ಲು ಏನಾಗಿತ್ತು? ಮೊದ್ಲು ಒಂದು ಬಟ್ಟೆಯನ್ನು ಉಪಯೋಗ ಮಾಡಿ ಕ್ಲೀನೇ ಮಾಡ್ಬಿಡಿ, ಹೆಂಗಿರ್ತದೆ? ಹೊಳಿತಾ ಇರ್ತದ, ಮಂಕಾಗಿರುತ್ತ, ಕಪ್ಪಾಗಿರುತ್ತಲ್ವಾ? ಅದೇ ರೀತಿ ಪಾತ್ರೆನೂ ಹಾಗೆ, ಶರೀರನೂ ಹಾಗೆ, ಮನಬುದ್ಧಿ ಸಂಸ್ಕಾರ ಆತ್ಮನೂ ಕೂಡ ಎಷ್ಟು ಸಾಧನೆ ಮಾಡ್ತಾ ಹೋಗ್ತದೋ ಅಷ್ಟು ಒಂದು ಹೊಳಪ್ ಬರುತ್ತೆ. ಅದಕ್ಕೆ ನೋಡಿ, ಯೋಗದಲ್ಲಿ ಇದ್ದಾಗ ಒಂದು ವೈಟ್ ವೈಬ್ರೇಷನ್ಸ್ ಇರ್ತದೆ. ದೇವತೆಗಳಿಗೂ ಕೂಡ ಶರೀರ ಮತ್ತು ತಲೆಯ ಹಿಂಭಾಗದಲ್ಲಿ ಏನ್ ಮಾಡ್ತಾರೆ, ವೈಟ್ ಓರಾ ಎನರ್ಜಿಯನ್ನ ತೋರಿಸ್ತಾರೆ. ಅದಕ್ಕಾಗಿ ಮಕ್ಕಳು ಆ ಭಾಗ್ಯದಲ್ಲಿ ಎಷ್ಟು ಒಂದು ನಶೆಯಲ್ಲಿ ಇದ್ದಾರೆ ಅಂತ ನೋಡ್ತಿದ್ದಾರೆ. ಓಕೆ, ಈಗ ಆದ್ಮೇಲೆ ಭಾಗ್ಯ ಅಂತಂದ್ರೆ ಏನು? ಭಾಗ್ಯ ಅಂತಂದ್ರೆ ಅದೃಷ್ಟ ಬೇರೆ, ಭಾಗ್ಯ ಬೇರೆ. ಪ್ರಾರಂಭ. ಭಾಗ್ಯ ಅಂತಂದ್ರೆ ಏನು ಅಂತಂದ್ರೆ, ಈಗ ನೀವು ಸಂಪಾದನೆ ಮಾಡಿದ ಮೇಲೆ ಸಾಲ ಎಲ್ಲ ಆಯ್ತು ಅಂತ ತಿಳ್ಕೊಳ್ಳಿ, ಸುಮಾರು ಸಾಲ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗತ್ತೆ, ನಾವು ನಮ್ಗೆ ಬೇಕಾಗಿರುವಂತ ಚೆನ್ನಾಗಿರುವಂತ ಸಾಧನವನ್ನ ಮನೆಗೆ ಏನು ಮಾಡ್ತಾ ಹೋಗ್ತೀವಿ, ತರ್ತಾ ಹೋಗ್ತೀವಿ, ಅದರ ಉಪಯೋಗವನ್ನ ಮಾಡ್ತಾ ಹೋಗ್ತೀವಿ ಅಲ್ವಾ? ಬಡವರಾಗಿದ್ರೆ ಮಣ್ಣಿನೆಲ್ಲ ಇರ್ತದೆ, ಸ್ವಲ್ಪ ಶ್ರೀಮಂತರಾದ್ರೆ ರೆಡ್ ಆಕ್ಸೈಡ್ ಬರ್ತದೆ, ಇನ್ನೂ ಸ್ವಲ್ಪ ಆಗಿದ್ದಿದ್ರೆ ಟೈಲ್ಸ್ ಬರ್ತದೆ, ಇನ್ನೂ ಚೆನ್ನಾಗಿದ್ರೆ ಮಾರ್ಬಲ್ಸ್ ಬರ್ತದೆ, ಇನ್ನೂ ಚೆನ್ನಾಗಿದ್ರೆ ಆ ಮಾರ್ಬಲ್ಸ್ ಮೇಲೆ ಏನಾಗ್ತದೆ, ಇಂಥ ಕೆಂಪು ಕಂಬಳಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ರೆಡ್ ಕಾರ್ಪೆಟ್, ಅದು ಬರ್ತದೆ. ಅದ್ರ ಮೇಲೆ ಮತ್ತೆ ಚಪ್ಪಲಿ ಬರ್ತದೆ ಕಾಲಿಗೆ ಹಾಕೊಳ್ಳಿಕ್ಕೆ ಅಲ್ವಾ? ಅಡುಗೆ ಮನೆ ಚಪ್ಪಲಿ ಬೇರೆ, ದೇವ್ರ ಕೊನೆ ಚಪ್ಪಲಿ ಬೇರೆ. ಓಕೆ, ಇನ್ನೂ ಭಾಗ್ಯ ಜಾಸ್ತಿ ಆದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ನೌಕರರು ಚಾಕರರು ಕೂಡ ಏನಾಗ್ತಾರೆ, ಇರ್ತಾರೆ ಅಲ್ವಾ? ಮನೆಯಿಂದ ಹೊರಗಡೆ ಹೋಗ್ತೀವಿ ಅಂತ ಡ್ರೈವರ್ ಕಾರ್ ತಗೊಂಡು ರೆಡಿ ಆಗಿರ್ತಾರೆ, ಕ್ಲೀನ್ ಗೀನ್ ಎಲ್ಲ ಮಾಡ್ಕೊಂಡ್ಬಿಟ್ಟು, ನೀವು ಹತ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ಶೂಟು ಕೂಟು ಬ್ಯೂಟು ಎಲ್ಲಾನು ಕೂಡ ಏನ್ ಮಾಡ್ತಾರೆ, ಹಾಕೊಂಡು ಹೋಗ್ತಾರಲ್ವಾ? ಅಂದ್ರೆ ಅವರ ಸಂಪಾದನೆಯ ಆ ಫಲವನ್ನ ಆ ಆತ್ಮ ಅನುಭವ ಮಾಡ್ತಾ ಇರ್ತದೆ. ಆ ಭಾಗ್ಯ ಆ ಆತ್ಮನಿಗೂ ಗೊತ್ತಾಗತ್ತೆ, ಬೇರೆಯವರಿಗೂ ಕೂಡ ಗೊತ್ತಾಗತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಆತ್ಮಿಕವಾಗಿ. ಆತ್ಮಿಕವಾಗಿ ನಮ್ಮಲ್ಲೇನಿತ್ತು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ವಿಕಾರ ಇತ್ತು. ಮತ್ತು 5,000 ವರ್ಷದ ಲೆಕ್ಕಾಚಾರ ಪಂಚತತ್ವಗಳಿಂದ, ಮನುಷ್ಯಾತ್ಮಗಳಿಂದ ಇರುವಂತ ಸಾಲ, ಇದೆಲ್ಲ ತೀರಿಸಿಬಿಟ್ಟು ಇವತ್ತು ನಮ್ಮಲ್ಲಿ ಏನ್ ಬಂದಿದೆ, ಬಿಲ್ಡಿಂಗು, ಬಂಗಾರ, ಬಟ್ಟೆ ಬಂದಿದೆ ಅಲ್ವಾ? ಮತ್ತೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ದಾನ,
ಸೇವೆ, ಇದೆಲ್ಲ ಬಂದಾಗ ಮುಖ ಏನಾಗ್ತಾ ಇರ್ತದೆ? ಅರಣ್ಯತೆ. ಚಮಕ್ ರಹಾ ಹೇ, ಹೊಳಿತಾ ಇರ್ತದೆ ಅಲ್ವಾ? ಯಾವ್ದಿಂದ? ಆಧ್ಯಾತ್ಮಿಕ ಸಂಪಾದನೆಯಿಂದ ಅಲ್ವಾ? ಯಾರೋ ಒಬ್ರು ಆಫೀಸಲ್ಲಿ ಕೆಲಸ ಮಾಡ್ಬೇಕು ನಗನಗ್ತಾ ಇರ್ತಾರೆ. ಯಾಕೆ ಹೇಳಿ? ಸಂಪಾದನೆ ಆಗ್ತಾ ಇರ್ತದಲ್ಲ, ಕಾಂಪಿಟೇಷನ್ ಇರ್ತದೆ. ನೀವು ಆ ನಗು ತೋರಿಸಿಲ್ಲ ಅಂತ ಜನ ಏನ್ ಮಾಡ್ತಾರೆ? ಬೇರೆ ಕಡೆಗೆ ಶಿಫ್ಟ್ ಆಗಿಬಿಡ್ತಾರೆ. ಹರೇಕ ಮಸ್ತಕ್ ತೀನೋ ಭಾಗ್ಯೋ ಸೆ ಚಮಕ್ ರಹಾ ಹೈ. ಪ್ರತಿಯೊಬ್ಬರ ಒಂದು ಮಸ್ತಕ ಹೇಳುವಂಥದ್ದು ಮೂರು ಭಾಗ್ಯದಿಂದ ಏನಾಗ್ತದೆ ಅಂತೆ? ಹೊಳಿತಾ ಇದೆಯಂತೆ. ऐसा भाग्य और कोई के मस्तक में चमकता हुआ दिखाई नहीं देता है. ಈ ರೀತಿ ಭಾಗ್ಯ ಹೇಳುವಂಥದ್ದು ಬೇರೆ ಯಾರ ಮಸ್ತಕದಲ್ಲೂ ಕೂಡ ಹೊಳಿತಾ ಇರುವಂಥದ್ದು ಏನಾಗೋದಿಲ್ಲ ಅಂತ ಕಂಡು ಬರೋದಿಲ್ವಂತೆ. ಹಾಗೆ ಯಾರಲ್ಲಿ ಕಂಡು ಬರುತ್ತೆ, ಯಾರಲ್ಲಿ ಕಂಡು ಬರಲ್ಲ? ಒಂದ್ ಕಡೆ ಬಾಬಾ ಹೇಳ್ತಾರೆ ಮೂರು ಭಾಗ್ಯ ಹೊಳಿತಾ ಇರೋದು ನೋಡ್ತಾ ಇದ್ದೇನೆ. ಇನ್ನೊಂದ್ ಕಡೆ ಬಾಬಾ ಏನ್ ಹೇಳ್ತಾರೆ? ಈ ರೀತಿ ಭಾಗ್ಯ ಬೇರೆ ಯಾರ ಮಸ್ತಕದಲ್ಲೂ ಹೊಳಿತಾ ಇರೋದು ಕಂಡು ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಯಾರಲ್ಲಿ ಕಂಡು ಬರುತ್ತೆ, ಯಾರಲ್ಲಿ ಕಂಡು ಬರಲ್ಲ? ಯಾರು ತೀವ್ರ ಪುರುಷಾರ್ಥಿಗಳಿರ್ತಾರೋ ಅವರಲ್ಲಿ ಮಸ್ತಕದಲ್ಲಿ ಬಳಿತಾರ ರೇಖೆಗಳು. ಹ್ಮ್ ಯಾರು ನಿದ್ದೆ ಮಾಡ್ತಿರ್ತಾರೋ ಅವರಲ್ಲಿ ಏನು ಇರೋದಿಲ್ಲ ಅಲ್ವಾ? ಹೌದು. ಓಕೆ. ಈ ಬಾಬಾ ಹೇಳ್ತಾರೆ, ಯಾವ ಮಗು ಬೆಳಗಿನ ಸಮಯದಲ್ಲಿ ತನ್ನ ತನುವನ್ನ, ತನ್ನ ಬಟ್ಟೆಯನ್ನ ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡಿದಾರೋ ಅವರ ಒಂದು ಶರೀರ ಮತ್ತು ಬಟ್ಟೆ ಏನಾಗಿರ್ತದೆ? ಹೊಳಿತಾ ಇರ್ತದೆ ಅಲ್ವಾ? ಯಾರು ಸ್ಕೂಲ್ ಬಸ್ ಬರೋವರೆಗೂ ಆರಾಮಾಗಿ ನಿದ್ರೆ ಮಾಡಿರ್ತಾರೋ, ಸ್ಕೂಲ್ ಬಸ್ ಬಂತು ಆನ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ? ಅದೇ ಬಟ್ಟೆ ಹೋಗ್ಬಿಡು. ಹಾಗೆ ಇದ್ದಲ್ಲಿ ಹಂಗೆ ಏನ್ ಮಾಡೋದು? ಕೊಡೋದು, ಲೇಟ್ ಆಗ್ತದೆ ಅಂತ. ನಿನ್ನೆದೇ ಬಟ್ಟೆ ಅಲ್ವಾ? ನಾವು ಚಿಕ್ಕವರಿದ್ದಾಗ ಬಡತನದಲ್ಲಿ ಇತ್ತಲ್ಲ, ಸ್ಕೂಲಲ್ಲಿ ಹೋಗಿದಾಗ ಏನು ನಾವು ಸ್ನಾನ ಮಾಡಿದ್ಮೇಲೆ ಬಟ್ಟೆ ಹಾಕ್ತೀವಿ, ವೈಟ್ ಶರ್ಟು, ನೀಲಿ ಕಲರ್ ಹಾಫ್ ಪ್ಯಾಂಟ್ ಇರ್ತಾ ಇತ್ತು. ಓಕೆನಾ? ಬೆಳಿಗ್ಗೆ ಹಾಕಿದ ಮೇಲೆ ಅದನ್ನ ತೆಗೆಯೋದು ಮತ್ತೆ ನಾಳೆನೆ ಸ್ನಾನ ಮಾಡ್ಬೇಕಾದ. ಓಕೆ. ಇನ್ನು ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಅದೇ ಬಟ್ಟೆನ 2 ದಿನ 3 ದಿನ ಹಾಕೊಂಡು ಹೋಗ್ಬೇಕಿತ್ತು. ಯಾಕೆ ಅಂತಂದ್ರೆ ಮಳೆಗಾಲದಲ್ಲಿ ಏನಾಗ್ತಿರ್ಲಿಲ್ಲ, ಕಂಟಿನ್ಯೂ ಮಳೆ ಇರೋದಕ್ಕೆ ಅದು ಒಣಗ್ತಾ ಇರ್ಲಿಲ್ಲ. ಅದಲ್ಲೇ ಸ್ಕೂಲಲ್ಲಿ ಆಟ ಆಡೋದು, ಮನೆಗೆ ಬಂದ್ಬಿಟ್ಟು ಅದಲ್ಲೇ ಕ್ರಿಕೆಟ್ ಆಡೋದು, ಮತ್ತೆ ವಾಪಸ್ ರಾತ್ರಿ ಅದಲ್ಲೇ ಮಲಗೋದು, ಮನೆ ಕೆಲಸ ಇದ್ರೆ ಮರ ಹತ್ತೋದು ಎಲ್ಲ ಅದಲ್ಲೇ. ಸರಿನಾ? ಆಮೇಲೆ ನೆಕ್ಸ್ಟ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅದನ್ನು. ಅವಾಗ ಹೆಂಗಿರ್ತದ ಅದು ಬಟ್ಟೆ? ಹೆಂಗಿರ್ತದೆ? ಮಣ್ಣಾಗಿ. ಎಲ್ಲಾ ಕಲರ್ಗಳು ಬಂದಿರ್ತವೆ. ಸರಿನಾ? ಓಕೆ. ಇನ್ನು ಕೆಲವರು ನಮ್ಮ ಸ್ನೇಹಿತರಿರ್ತಾರೆ ಶ್ರೀಮಂತರು, ಅವ್ರ ಹೆಂಗೆ ಅಂತಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾತ್ರ ಆ ಬಟ್ಟೆ, ಮನೆಗೆ ಬಂದ ತಕ್ಷಣ ಬಟ್ಟೆ ಚೇಂಜ್ ಅಲ್ವಾ? ಅದನ್ನ ತೆಗೆದು ಇಟ್ಬಿಡ್ತಿದ್ರು. ಮತ್ತೆ ತೆಗೆದಾದ್ಮೇಲೆ ಮತ್ತೆ ಮರುದಿನ ಅವರಿಗೆ ಮತ್ತೆ ಕ್ಲೀನ್ ಆಗಿರೋ ಬಟ್ಟೆನೆ ಅದು ಹಾಕೊಳ್ಳೋದ ಅವರು, ಇಸ್ತ್ರಿ ಹಾಕೊಂಡಿರೋದೆಲ್ಲ. ನಮ್ಗೆಲ್ಲ ಇಲ್ಲಿ ಇಸ್ತ್ರಿ ಗಿಸ್ತ್ರಿ ಎಲ್ಲ ನಾವು ಕನ್ಸಾಗಿತ್ತು ಅವಾಗ ಚಿಕ್ಕವರಿದ್ದಾಗ. ಅವಾಗ ಏನಾಗ್ತಿತ್ತು, ಸ್ವಲ್ಪ ದಿನದಲ್ಲೇ ಬಟ್ಟೆಗಳೆಲ್ಲ ಏನಾಗ್ಬಿಡ್ತಿದ್ವು, ಕೆಂಪು ಕಾಣ್ತಾ ಇತ್ತು. ಅವಾಗ ಹೊಳಿತಾ ಇತ್ತ ಬಟ್ಟೆ? ಇಲ್ಲ. ಇಲ್ಲ ಅಲ್ವಾ? ಚಿಕ್ಕ ಮಕ್ಕಳು ಹೆಂಗೆ ಅಂತಂದ್ರೆ ಆಟ ಆಡ್ಕೊಂಡು ಬಂದ ತಕ್ಷಣ ಮನೇಲಿ ಏನಾದ್ರು ಬಜ್ಜಿ ಬೋರ್ಡ್ನ ತಿಂಡಿ ಮಾಡಿದ್ರೆ ಸೀದಾ ಬಂದು ತಿಂಡಿ ಕೂತ್ಕೊಂಡ್ಬಿಡ್ತಾರೆ. ಕೈ ಕಾಲು ತೊಳ್ಕೊಳ್ಬೇಕು ಹೇಳುವಂಥದ್ದು ಅವ್ರಿಗೆ ಏನಿರೋದಿಲ್ಲ, ಗೊತ್ತಿಲ್ಲ. ಸ್ವಚ್ಛವಾಗ್ಬೇಕು ಅಂತ ಆ ಮನೋಭಾವ ಇರೋದಿಲ್ಲ. ಹಾಗೆ ಇಲ್ಲಿ ನಾವು ಇಷ್ಟು ರಾಜಯೋಗದಿಂದ ಆತ್ಮಶುದ್ಧಿ, ಮನಬುದ್ಧಿ ಶುದ್ಧಿ ಆಗ್ತಾ ಹೋಗ್ತದೋ ಅದರ ಒಂದು ವ್ಯತ್ಯಾಸ ನಮ್ಮ ಕರ್ಮದಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ಕೃತೆಯಲ್ಲಿ, ಸಂಕಲ್ಪದಲ್ಲಿ, ಯೋಚನೆಯಲ್ಲಿ, ಚಿಂತನೆಯಲ್ಲಿ, ಸೇವೆಯಲ್ಲಿ, ತಪಸ್ಸಿನಲ್ಲಿ, ಪುರುಷಾರ್ಥದಲ್ಲಿ, ಅನುಭವದಲ್ಲಿ, ಪ್ರಾರಬ್ಧದಲ್ಲಿ ಎಲ್ಲದಲ್ಲೂ ಕೂಡ ಏನಾಗ್ತಾ ಹೋಗ್ತದೆ ಆದ್ಮೇಲೆ ಗೊತ್ತಾಗ್ತಾ ಹೋಗ್ತದೆ. ಎಷ್ಟು ಮನಬುದ್ಧಿ ಕ್ಲೀನ್ ಆಗ್ತಾ ಹೋಗ್ತದೋ ಅಷ್ಟು ಒಳಗಡೆ ಏನಾಗ್ತಾ ಇರ್ತದೆ? ಖುಷಿ ಆಗ್ತಾ ಇರ್ತದೆ. ಓಕೆ. ಸರಿ, ನಿಮ್ಗೊಂದು ಪ್ರಶ್ನೆ. ನನಗೆ 3 ದಿನದಿಂದ ಬೆನ್ನೋವಿದೆ, ನಿಮ್ಗೆ ಏನಾದ್ರು ಗೊತ್ತಾಗ್ತಾ ಇದೆಯಾ? ಇಲ್ಲ. ಹ್ಮ್ ಯೋಗದ ಟೈಮ್ನಲ್ಲಿ ಅದು ಕ್ಲಾಸಲ್ಲಿ ಆಗದು ಏನಾದ್ರು ಗೊತ್ತಾಗ್ತಾ ಇದೆಯಾ? ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ಕರೆಕ್ಟ್ ಆಗಿ ಯೋಗ ನೋವಿದೆ. ಮಾಡ್ತಾ ಇದ್ದೀನಿ. ಹಾ. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ಬಾಬಾನ ಒಂದು ಶಕ್ತಿ ಇದೆಯಲ್ಲ, ಆ ಜವಾಬ್ದಾರಿ ಇದೆಯಲ್ಲ, ಆ ಶಿಸ್ತಿದೆಯಲ್ಲ, ಅದೇನ್ ಮಾಡುತ್ತೆ, ಅವಾಗ ಅದ ಕಡೆನೇ ಗಮನ ಇರ್ತದೆ. ಹಾಗಾದ್ರೆ ಕರ್ಮದ ಲೆಕ್ಕಾಚಾರಗಳು ಬರ್ತಾವೆ, ಅದನ್ನೇನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಬೇಕಾಗತ್ತೆ. ಆದ್ರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಅಂತ ಇಟ್ಕೊಂಡ್ಬಿಟ್ಟು ಏನ್ ಮಾಡಬಾರ್ದು ನಾವು ಅದ ಕಡೆಗೆ. ಓಕೆ, ಹಾಗಂತ ಅದನ್ನ ನೆಗ್ಲಿಜೆನ್ಸ್ ಮಾಡುವಂಗಿಲ್ಲ. ಅದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಕೋ ಅದನ್ನ ಕೊಡ್ಬೇಕು ಅಲ್ವಾ? ಇವತ್ತು ನಾವು ನೋಡ್ತೀವಿ ವರ್ತಮಾನ ಸಮಯದಲ್ಲಿ ಲೌಕಿಕ ಜಗತ್ತಿನಲ್ಲಿ ಕರ್ಮ ಕ್ಷೇತ್ರಕ್ಕೆ ಹೋದಾಗ
ಮನೆಯಲ್ಲಿರುವಂತ ಸಮಸ್ಯೆಯನ್ನ ಅಲ್ಲಿ ಮನಸ್ಸಿನಿಂದ ತೆಗೆದುಕೊಂಡು ಹೋಗುವಾಗಿಲ್ಲ. ಅಲ್ಲೇನು ನಗಬೇಕು, ಅಲ್ಲೇನು ಮುಗುಳು ನಗೆ ಕೊಡಬೇಕು, ಅಲ್ಲೇನು ಕಾರ್ಯವನ್ನ ಮಾಡಬೇಕು, ಅದನ್ನ ಮಾಡಲೇಬೇಕಾಗ್ತದೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಯಾವ ಮಕ್ಕಳು ಪ್ರತಿದಿನ ನಿರಾಕಾರ ಪರಂಪಿತ ಪರಮಾತ್ಮನಿಂದ ಬ್ರಹ್ಮ ಬಾಬಾ ಅವರಿಂದ ತಮ್ಮ ಸೂಕ್ಷ್ಮ ಕರ್ಮೇಂದ್ರಿಯ ಸಹಿತ ಆತ್ಮವನ್ನ ಸ್ವಚ್ಛ ಮಾಡ್ಕೊಂಡಿದ್ದಾರೋ ಮತ್ತು ರಾವಣನಿಂದ ತನ್ನ ಮನಬುದ್ಧಿಯನ್ನು ಯಾರು ಮಲಿನ ಮಾಡ್ಕೊಳ್ತಾ ಇಲ್ವೋ ಅವರಲ್ಲಿ ಆ ರೇಖೆಗಳು ಏನಾಗ್ತಿದಾವಂತೆ, ಹೊಳಿತಾ ಇದ್ದಾವೆ. ಯಾರು ಟ್ರೀಟ್ಮೆಂಟ್ ತಗೊಳ್ತಾ ಇಲ್ವೋ ಅವ್ರದ್ದೇನಾಗಿದೆ, ಮಂಕಾಗಿದೆ ಅಲ್ವಾ. ಲೇಕಿನ್ ಆಪ್ ಸಬ್ಕಾ ಮಸ್ತಕ್ ಭಾಗ್ಯ ಸೆ ಚಮಕ್ ರಹಾ ಹೈ. ನಿಮ್ಮೆಲ್ಲರ ಮಸ್ತಕ ಏನಾಗ್ತದೆ ಅಂದ್ರೆ ಭಾಗ್ಯದಿಂದ ಏನಾಗ್ತದೆ ಅಂತೆ. ಹೊಳಿತಾ ಇದೆ. ಎಸ್ ಆರ್ ನೋ, ಹೌದು ಅಲ್ವೋ? ಹೌದು. ಹೌದು ಅಂತ ಬಾಬನ ಎದುರುಗಡೆಗಿದ್ದಾಗ ಮುಳ್ಳೆ ಹೇಳಿದಾಗ ಕೈ ಎತ್ತುತ್ತೀವಿ, ಓಕೆನಾ. ಅದಾದ್ಮೇಲೆ ಅಯ್ಯೋ ಯಾವ ಭಾಗ್ಯನೋ ಏನೋ. ಶರೀರ ನೋಡಿದ್ರೆ ಕಾಯಿಲೆ, ಮಕ್ಕಳು ನೋಡಿದ್ರೆ ಮಾತು ಕೇಳ್ತಾ ಇಲ್ಲ, ಮನೆಯವರು ಮಾತು ಕೇಳ್ತಾ ಇಲ್ಲ. ಸೆಂಟರ್ನಲ್ಲೂ ಟೀಚರ್ ಬೈತಾರೆ, ಉಪ್ಪು ತಿಂದ್ರೆ BP, ಸ್ವೀಟ್ ತಿಂದ್ರೆ ಶುಗರು. ಯಾವ ಭಾಗ್ಯನೋ ಏನು ಕಥೆನೋ. ಹಿಂದ್ಗಡೆದು ಏನ್ ಮಾಡೋದು, ಲಬೋ ಅಂತ ಬೊಬ್ಬೆ ಹೊಡ್ಕೊಳ್ಳೋದು. ಓಕೆ, ಇದಕ್ಕೆ ಬಾಳ್ತಿದ್ ಯಾಕೆ ಅಂತಂದ್ರೆ, ಯಾರು ಸರಿಯಾಗಿ ತಪಸ್ಸಿನ ಸಾಧನೆಯನ್ನ ಮಾಡಿರ್ತಾರೋ ಅವ್ರು ಹೆಂಗಿರ್ತಾರೆ, ಖುಷಿಯಾಗಿರ್ತಾರೆ. ಯಾರು ಸಂಪಾದನೆಯನ್ನ ಮಾಡೋದಿಲ್ವೋ ಅವ್ರ ಭಾಗ್ಯ ಏನಾಗೋದಿಲ್ಲ, ಹೊಳೆಯೋದಿಲ್ಲ. ಹೊಳೆಯೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಪದೇ ಪದೇ ಉದಾಹರಣೆಯನ್ನು ಕೊಡ್ತಾರೆ. ನೀವು ಸೇವಾ ಕೇಂದ್ರಕ್ಕೆ ಹೋಗಿರ್ತೀರಾ, ಸರಿನಾ. ಸೇವಾ ಕೇಂದ್ರಕ್ಕೆ ಹೋದಾಗ ಬೆಳಿಗ್ಗೆ ತಿಂಡಿ ತಿನ್ರಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ತಿಂಡಿ. ಓಕೆ, ತಿಂಡಿ ತಿನ್ರಿ ಅಂದ ತಕ್ಷಣ ಆಯ್ತು ಹೊರಗಡೆ ಪ್ಲೇಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ, ಓಕೆನಾ. ಸರಿ, ಅಲ್ಲಿ ಹೋದಾಗ 3 ಪ್ಲೇಟ್ ಇದೆ. ಏನಿದೆ, 3 ಪ್ಲೇಟ್. ಯಾವ್ದಾದ್ರು 3 ಪ್ಲೇಟು ಹೇಳಿ ನೋಡೋಣ. ತುಂಬಾ ಸಲ ಈ ಉದಾಹರಣೆ ಕೇಳಿದೀವಿ. ಒಂದು ಖಾಲಿ ತಟ್ಟೆ ಒಂದು ಇರುತ್ತೆ ಅಣ್ಣ, ಹಾ, ಇನ್ನೊಂದು ಇನ್ನೊಂದು ಅರ್ಧ ತಿಂದು ಬಿಟ್ಟಿರೋದಿರುತ್ತೆ, ಹಾ ಇನ್ನೊಂದು ಪೂರ್ತಿ ತುಂಬಿರೋದಿರುತ್ತೆ. ಹಾ ಸರಿ, ಮತ್ತೆ ಯಾರು ಹೇಳ್ತೀರಿ? ಅವಾಗ 4 ಪ್ಲೇಟ್ ಹೇಳ್ಬೇಕಾಯ್ತು, ಅವಾಗ ನೀವು ಹೇಳಿರೋ ಪ್ರಕಾರ. ಒಂದು ಪ್ಲೇಟ್ ಸ್ವಚ್ಛವಾಗಿರುತ್ತೆ, ಇನ್ನೊಂದು ಒಂದು ತಿಂದು ಬಿಟ್ಟಿರುತ್ತೆ. ಒಂದು ಕ್ಲೀನ್ ಆಗಿರೋದು, ಇನ್ನೊಂದು ಉಪ್ಪಿಟ್ಟು ತಿಂದಿದ್ದಾರೆ ಅದ ಕ್ಲೀನ್ ಮಾಡಿಲ್ಲ. ಓಕೆ, ಇನ್ನೊಂದು ಉಪ್ಪಿಟ್ಟು ತಿಂದಿದ್ದಾರೆ ಅರ್ಧಂಬರ್ಧ ಅದ್ರಲ್ಲಿ ಹಾಗೇ ಇದೆ. ಇನ್ನೊಂದ್ರಲ್ಲಿ ಏನಾಗಿದೆ, ಉಪ್ಪಿಟ್ಟು ಫುಲ್ ಇದೆ. ಅವ್ರು ಉಪ್ಪಿಟ್ಟು ತಿಂತಾ ಇರ್ಬೇಕಾದ್ರೆ ಅಂದ್ರೆ ಕೈಲಿ ಆಗದಾಗ ಯಾರ್ದೊಬ್ಬರು ಫೋನ್ ಬಂದ್ಬಿಡ್ತು. ತಕ್ಷಣ ಏನ್ ಮಾಡಿದ್ರು, ಅಲ್ಲಿ ಇಟ್ಬಿಟ್ಟು ಅವನು ಕರೀಲಿಕ್ಕೆ ಹೋಗಿದ್ದಾರೆ ಅವ್ರು. ಈಗ ನೀವು ಯಾವ ಪ್ಲೇಟ್ ಅನ್ನ ತಗೊಂಡ್ ಬರ್ತೀರಾ? ಸ್ವಚ್ಛವಾಗಿರೋದು. ಈ 4 ಪ್ಲೇಟು ಎಲ್ಲಿದೆ? ಹೊರಗಡೆ ಟೇಬಲ್ ಮೇಲೂ ಮನೆ ಹೊರಗಡೆಗಿದೆ. ಅಲ್ಲಿ ಸೂರ್ಯನ ಕಿರಣ ಆ 4 ಪ್ಲೇಟಿನ ಮೇಲೆ ಬೀಳ್ತಾ ಇದೆ. ಸೂರ್ಯನ ಕಿರಣ 4 ಪ್ಲೇಟಿನ ಮೇಲೆ ಬೀಳ್ತಾ ಇದೆ. ಆದ್ರೆ ಯಾವ್ದು ಹೆಚ್ಚಿಗೆ ಹೊಳಿತಾ ಇದೆ? ಕ್ಲೀನ್ ಆಗಿರೋದು. ಕ್ಲೀನ್ ಆಗಿರೋದಲ್ಲ. ಸ್ವಚ್ಛವಾಗಿರೋದು. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಚಮಕ್ ರಹಾ ಹೈ ಆಗಿದ್ರೆ ಆ ಒಂದು ಪ್ಲೇಟ್ ಸ್ವಚ್ಛವಾಗಿರೋದು, ಸೋಪ್ ಆಗ್ಬಿಟ್ಟು ತೊಳೆದ್ರು, ಯಾಕೆ ಅದು ಹೊಳಿತಾ ಇದೆ? ಸ್ವಚ್ಛವಾಗಿದೆ. ಸ್ವಚ್ಛವಾಗಿದೆ. ಹಾಗೆ ಇಲ್ಲಿ ಆತ್ಮ ಯಾವಾಗ ಹೊಳೆಯುತ್ತೆ? ಸ್ವಚ್ಛ ಆದಾಗ ಅಂದ್ರೆ ಸ್ವಚ್ಛ ಅಂದ್ರೆ ಏನು? ಪರಮಾತ್ಮನ ಶಕ್ತಿಗಳನ್ನ ಅಂದ್ಕೊಂಡು. ನಾನು ಆತ್ಮ ಅಷ್ಟೇ. ನಾನು ಯಾರು? ಆತ್ಮ. ದೇಹ, ದೇಹಭಾನ, ಸ್ತ್ರೀ, ಪುರುಷ, ವಿಕಾರ, ರಾವಣ, ದುಃಖ, ಅಸಫಲತೆ, ಚಿಂತೆ, ಚಿಂತನೆ, ಸೇವೆಯ ಒಂದು ಜವಾಬ್ದಾರಿ, ತಲೆ ಮೇಲಿನ ಭಾರ, ಇದ್ಯಾವುದು ಕೂಡ ಏನಾಗಿರಬಾರ್ದು, ಇರಬಾರ್ದು. ಆ ಒಂದು ತಟ್ಟೆಯಲ್ಲಿ ತೊಳೆದಿರುವಂತ ನೀರಿನ ಏನು ಹನಿ ಇದ್ರೂ ಕೂಡ ಏನಾಗೋದಿಲ್ಲ, ಚೆನ್ನಾಗಿ ಒಳಿಯೋದಿಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಕೇವಲ ಆತ್ಮವಾಗಿರಬೇಕು, ಮತ್ತೆ ಸೂರ್ಯನ ಬೆಳಕು ಅದ ಮೇಲೆ ಏನಾಗ್ಬೇಕು, ಬೀಳುವ ಹಾಗೆ ಪರಮಾತ್ಮನ ಬೆಳಕು ಏನಾಗ್ಬೇಕು, ನಿಮ್ಮ ಮೇಲಿಂದ, ನಿಮ್ಮ ಆತ್ಮದ ಮೂಲಕ, ಮನಬುದ್ಧಿಯ ಮೂಲಕ ಏನಾಗ್ಬೇಕು, ಪಾಸ್ ಆಗ್ಬೇಕು. ಅವಾಗ ಏನಾಗ್ತದದು, ಒಳಿತಾ ಇರ್ತದೆ. ಅಂದ್ರೆ ಪ್ರತಿದಿನ ಸಾಧನೆ ಮಾಡಿದ್ರೆ ಮಾತ್ರ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ, ಯೋಗ ಯಾವಾಗ ನಮ್ದು ಕಾರಣಾಂತರದಿಂದ
ಕಾರಣಾಂತರ ಅಂದ್ರೆ ಮದುವೆ ಇರ್ಬೋದು, ಮನೆ ಕಾರ್ಯಕ್ರಮ ಇರ್ಬೋದು, ಶಾರೀರಿಕ ಕಾಯಿಲೆಗಳಿರ್ಬೋದು. 3-4 ದಿನ ಯೋಗ ಮಾಡಿಲ್ಲ ಅಂತಂದ್ರೆ ಮನಸ್ಸು ಬುದ್ಧಿ ಭಾರ ಆಗಿರ್ತದೋ ಹಗೂರ ಆಗಿರುತ್ತೋ? ಭಾರ ಆಗಿರುತ್ತಣ್ಣ. ವ್ಯತ್ಯಾಸ ಗೊತ್ತಾಗತ್ತೆ ತಾನೆ. ಆಹಾರವನ್ನು ತಿಂದ್ಬಿಟ್ಟು 2 ದಿನ ಸ್ನಾನನೇ ಮಾಡಬೇಡಿ, ಯೂರಿನ್ ಪಾಸೇ ಮಾಡಬೇಡಿ, ಏನಾಗ್ತದ ಅವಾಗ? ಹೊಟ್ಟೆ ಎಲ್ಲ ಭಾರ ಆಗತ್ತಲ್ವಾ? ಹಾಗೆ ಪ್ರತಿದಿನ ನನ್ನ ಮಕ್ಕಳು 5,000 ವರ್ಷದ ತನ್ನ ಕೊಳೆಯನ್ನ ಎಷ್ಟು ಕ್ಲೀನ್ ಮಾಡಿಕೊಂಡು ಬಾಬನಿಂದ ತುಂಬಾ ಸುಂದರವಾಗಿ ಸೌಂದರ್ಯವಂತರಾಗಿದ್ದಾರೆ. ಇದನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ಚೆಕ್ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಮಸ್ತಕದಲ್ಲಿ ಹೊಳಿತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಆದ್ರೆ ಆ ಹೊಳಪು ನಿಮ್ಮಲ್ಲಿ ಇದೆಯೋ ಇಲ್ಲೋ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಆಪ್ ಸಭಿ ಭಿ ಅಪ್ನೆ ಭಾಗ್ಯ ಕೋ ದೇಖ ರಹೆ ಹೋ ನಾ? ನೋಡಿ ಬಾಬಾ ಎಷ್ಟು ಬುದ್ಧಿವಂತರು. ಹೊಳಿತಾ ಇದೆ ಅಂತ ಹೇಳ್ತಿದ್ದಾರೆ. ಕೆಲವೊಂದ್ಸಲ ಬಾಬನ ಮಾತು ಹೆಂಗಿರ್ತದೆ ಗೊತ್ತಾ? ಒಂದಿರ್ತದೆ ಡೈರೆಕ್ಟ್ ಆಗಿ ಇರುವಂತ ವಿಷಯವನ್ನು ಹಾಗೆ ಹೇಳೋದು. ಕೆಲವೊಂದ್ಸಲ ಏನ್ ಹೇಳೋದು? ಇಂಡೈರೆಕ್ಟ್ ಆಗಿ ಹೇಳೋದು. ಇಂಡೈರೆಕ್ಟ್ ಅಂದ್ರೆ ಗೊತ್ತಾಯ್ತಾ? ಒಂದ್ ರೀತಿ ಗೇಲಿ ಮಾಡೋದು ಅಂತ ಹೇಳ್ತಾನೆ ನೋಡಿ. ಗೇಲಿ ಮಾಡುವಂತ ರೀತಿಯಲ್ಲೂ ಕೂಡ ಏನ್ ಮಾಡ್ತಾರೆ? ವಿಷಯವನ್ನ ತಿಳಿಸ್ತಾರೆ. ಹಾಗೆ ಕೆಲವೊಂದ್ಸಲ ಏನಾಗುತ್ತೆ, ಅವರ ಮಾತುಗಳು ಹಂಗೆ ಇರ್ತವೆ. ಹೇಗೆ? ಆಪ್ ಸಭಿ ಭಿ ಅಪ್ನೆ ಭಾಗ್ಯಕ್ಕೂ ದೇಖ ರಹೆ ಹೋ ನಾ? ನಿಮ್ಗೆಲ್ಲರಿಗೂ ನಿಮ್ಮ ಭಾಗ್ಯ ಗೊತ್ತಿದೆ ತಾನೆ? ಗೊತ್ತಿದೆಯಪ್ಪ. ಏನ್ ಗೊತ್ತಿದೆ? ಬಾಬನ್ ಹೋಗಾದ್ಮೇಲೆ ಸ್ವಂತ ಮನೆ ಆಗ್ಬಿಡ್ತು, ಕಾರ್ ಬಂದ್ಬಿಡ್ತು, ಸೋಫಾ ಮೇಲೆ ಕುತ್ಕೊಂಡು ಇವಾಗ ಕ್ಲಾಸ್ ಕೇಳ್ತೀವಿ ನಾವು. ನಮ್ಮ ಸೆಂಟರ್ನಲ್ಲಿ ಅಣ್ಣವ್ರೆ ಸೋಫಾ ಇವಾಗೆಲ್ಲ ಇದು ಕೊಟ್ಟಿದಾರ, ಏನು ಯಾರೊಬ್ರು ಕೊಟ್ಬಿಟ್ಟಿದಾರ ಅಣ್ಣವ್ರೆ, ಹಳೇದಿತ್ತಂತೆ. ಸೋಫಾ ಎದುರುಗಡೆ ಇಡ್ತಾರೆ. ಅದಕ್ಕೆ ನಾವು ಮುಂದೊಬ್ಬಿಟ್ಟು ಸೋಫಾದಲ್ಲಿ ಏನ್ ಮಾಡ್ಬಿಡ್ತೀವಿ? ಕುತ್ಕೊಂಡು ಮುರ್ಲಿ ಕೇಳ್ತೀವಿ. ಮೇಲ್ಗಡೆಗೆ ಏನಾಗ್ತಾ ಇರ್ತದೆ? ಫ್ಯಾನ್ ಇರ್ತದೆ. ಚೆನ್ನಾಗಿ ಏನಾಗ್ತದೆ? ಎಷ್ಟು ಚೆನ್ನಾಗಿ ಅನುಭವ ಇದೆಯಲ್ಲ. ಆ ಚೇರ್ ಮೇಲೆ ಯಾರು ಕುತ್ಕೊಂಡ್ರೆ ಸ್ವಲ್ಪ ಗಟ್ಟಿ ಇರ್ತದೆ. ಇದೇನಾಗ್ತದೆ? ಬೆಳಕ್ಕೆ ಒಂದು ಒಳ್ಳೆಯ ಸುಂದರ ಅವಕಾಶ ಅಲ್ವಾ? ನಾವು ಒಬಿಡಿಯಂಟ್ ಸ್ಟೂಡೆಂಟ್ ಅಂತ ತೋರ್ಸ್ಲಿಕ್ಕೆ ಏನ್ ಮಾಡೋದು? ಫ್ರಂಟ್ ಹೋಗ್ಬಿಟ್ಟು ಏನ್ ಮಾಡೋದು? ಕುತ್ಕೊಳ್ಳೋದು. ಆರಾಮ ಕುತ್ಕೊಂಡ್ಬಿಡೋದು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಸ್ಥೂಲವಾದ ಭಾಗ್ಯದ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ. ಬಾಬಾ ಹೇಳ್ತಿರೋದು ಯಾವ ಭಾಗ್ಯದ ಬಗ್ಗೆ? ಆತ್ಮದ ಭಾಗ್ಯದ ಬಗ್ಗೆ. ನಿಮ್ಮ ಭಾಗ್ಯ ನಿಮ್ಗೆ ಗೊತ್ತಾಗ್ತಾ ಇದೆಯಾ? बाप दादा ने देखा भाग्य तो सबको मिला है, लेकिन भाग्य की चमक सभी की एक जैसी नहीं है. ಭಾಗ್ಯ ಎಲ್ಲರಿಗೂ ಸಿಕ್ಕಿದೆಯಂತೆ, ಎಲ್ಲರಿಗೂ ಸಪ್ತ ಗುಣಗಳು ಸಿಕ್ಕಿದ್ದಾವೆ ಅಲ್ವಾ? ಆದರೆ ಆ ಭಾಗ್ಯದ ಪ್ರಕಾಶ ಹೇಳೋದು ಎಲ್ಲರದು ಒಂದೇ ರೀತಿ ಇಲ್ಲ. ಯಾಕೆ? ಭಾಗ್ಯದ ಹೊಳಪು ಎಲ್ಲರದು ಒಂದೇ ರೀತಿ ಇಲ್ಲ. ಯಾಕೆ? ಕಾರಣ ಏನಿರ್ಬೋದು? ಸ್ವಚ್ಛತೆ ಮಾಡ್ಕೊಂಡಿದ್ದ. ನೋಡಿ, ಒಂದು ಊಟದ ತಟ್ಟೆ ಇರ್ತದೆ ಅಂತ ತಿಳ್ಕೊಳ್ಳಿ. ಅದು ಚೆನ್ನಾಗಿ ಹೊಳಿಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ವಚ್ಛತೆ ಮಾಡಿರ್ಬೇಕು. ಪ್ರತಿ ಕರ್ಮ ಮಾಡಿದ ಮೇಲೆ ಆ ತಟ್ಟೆಯನ್ನ ಸೋಪ್ ಹಾಕಿ ನೀರ್ ಹಾಕ್ಬಿಟ್ಟು ತೊಳೆದು ಮತ್ತು ಹೊಸ ಕರ್ಮವನ್ನ ಅಲ್ಲೇನ್ ಮಾಡ್ಬೇಕಲ್ವಾ? ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ತಟ್ಟೆಯನ್ನು ಯೂಸ್ ಮಾಡ್ತಾರೆ, ನೀರ್ ಹಾಕ್ಬಿಟ್ಟು ತೊಳೆದಿರ್ತಾರೆ, ಸೋಪ್ ಹಾಕೋದಿಲ್ಲ. ಅವಾಗ ಏನಾಗೋದಿಲ್ಲ? ಕ್ಲೀನ್ ಆಗೋದಿಲ್ಲ. ನೀರ್ ಹಾಕ್ಬಿಟ್ಟು ತೊಳೆದಿರ್ತಾರೆ, ಸೋಪ್ ಹಾಕ್ಬಿಟ್ಟು ತೊಳೆದಿರ್ತಾರೆ, ಆದ್ರೆ ಬಟ್ಟೆಯಿಂದ ಏನ್ ಮಾಡಿರೋದಿಲ್ಲ? ಒರೆಸಿರೋದಿಲ್ಲ. ಬಟ್ಟೆಯಿಂದ ಒರೆಸಿರ್ತಾರೆ, ಆದ್ರೆ ಬಟ್ಟೆ ಸರಿಯಾಗಿ ಹಿಂಡಿರೋದಿಲ್ಲ. ಅವಾಗಲೂ ಕೂಡ ಏನಾಗ್ತದೆ? ನೀರಿನ ಅಂಶ ಆ ತಟ್ಟೆಯಲ್ಲೇ ಇರುತ್ತೆ. ಇನ್ನು ಕೆಲವೊಂದ್ಸಲ ಏನಾಗತ್ತೆ? ನಿನ್ನೆ ಮೊನ್ನೆ ಮಾಡೋದು ಇರ್ತದೆ ತಟ್ಟೆಯಲ್ಲಿ, ಅದೇ ತಟ್ಟೆ ತಗೊಂಡು ಏನ್ ಮಾಡ್ತಾರೆ? ಹಾಗೆ ಒರೆಸ್ಬಿಟ್ಟು ಏನ್ ಮಾಡೋದು? ನೀರು ಹಾಕುವಂಗಿಲ್ಲ, ಹೆಂಗಿಲ್ಲ, ಅದ್ರಲ್ಲಿ ಏನ್ ಮಾಡ್ಬಿಡೋದು? ಊಟ ತಿಂಡಿಯನ್ನ ತಿಂದು ಬಿಡೋದು. ಅವಾಗ ಏನಾಗತ್ತೆ? ತಟ್ಟೆ ಕ್ಲೀನ್ ಇರೋದಿಲ್ಲ. ಅದಕ್ಕೆ ಎಷ್ಟು ನೀವು ಅದನ್ನ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀರೋ, ಸ್ವಚ್ಛ ಮಾಡ್ತಾ ಇರ್ತೀರೋ, ಅಷ್ಟು ತಟ್ಟೆ ಏನಾಗಿರ್ತದೆ? ಕ್ಲೀನ್ ಆಗಿರ್ತದೆ. ಹಾಗೆ ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ಕರ್ಮವನ್ನ, ಕರ್ಮೇಂದ್ರಿಯವನ್ನ, ಕರ್ಮದ ಫಲವನ್ನ ನಾವು ಬಾಬನಿಗೆ ಸಮರ್ಪಣೆ ಮಾಡಿದಾಗ ಏನಾಗ್ತದೆ? ಮನ ಬುದ್ಧಿ ಸದಾ ಸ್ವಚ್ಛವಾಗಿರ್ತದೆ, ಪವಿತ್ರವಾಗಿರ್ತದೆ. ಅವಾಗ ಏನಾಗುತ್ತೆ? ಭಾಗ್ಯ ಹೆಚ್ಚಿಗೆ ಆಗ್ತಾ ಇರ್ತದೆ. ನಾವು ಅದನ್ನು ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಏನಾಗ್ತಾ ಇರ್ತದೆ? ಮಲಿನತೆಯ ಅನುಭವ ನಮ್ಗೆ ಆಗ್ತಾ ಇರ್ತದೆ. ಅದಕ್ಕೆ ಯಾರು ಪುನಃ 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 ಬೇರೆ ಬೇರೆ ರೂಪದಲ್ಲಿ ತಂದೆಯನ್ನ ನೆನಪು ಮಾಡ್ತಾ ಇರ್ತಾರೋ ಅವರ ಮನೋಬುದ್ಧಿ ಯಾವಾಗಲೂ ಕೂಡ ಏನಾಗಿರ್ತದಂತೆ? ಹೊಳಿತಾ ಇರ್ತದಂತೆ.
कोई की चमक बहुत तेज है, कोई की चमक थोड़ी कम दिखाई देता है. ಕೆಲವರ ಪ್ರಕಾಶ ತುಂಬಾ ಚೆನ್ನಾಗಿ ಹೊಳಿತಾ ಇರ್ತದಂತೆ, ಕೆಲವರದ್ದು ಏನಾಗ್ತಿದೆ, ಆ ಪ್ರಕಾಶತೆಯ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. वैसे बाप दादा ने सभी को एक साथ एक जैसा ही भाग्य दिया है. ಎಲ್ಲರಿಗೂ ಭಾಗ್ಯ ಬಾಬಾ ಎಲ್ಲರಿಗೂ ಒಂದೇ ರೀತಿ ಕೊಟ್ಟಿದಾರಂತೆ. ಆದ್ರೆ ಅದನ್ನು ಉಪಯೋಗ ಮಾಡೋರಲ್ಲಿ ಏನಾಗಿದೆ, ವ್ಯತ್ಯಾಸ ಇದೆ. ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ನಾವು ನೋಡ್ತೀವಿ, ಎಲ್ಲರೂ ಒಂದೇ ರೀತಿ ಡ್ರೆಸ್ ಅನ್ನ ಕೊಡ್ತಾರೆ. ಅದೇ ಕೆಲವರು ಡ್ರೆಸ್ಗಳು ಕ್ಲೀನ್ ಆಗಿರ್ತವೆ, ಕೆಲವ್ರದ್ದು ಏನಾಗಿರ್ತದೆ, ಮಣ್ಣಾಗಿರ್ತದೆ ಅಲ್ವಾ. ಯಾರ ಮೇಲೆ ವಾಷಿಂಗ್ ಮಷೀನ್ ಇದೆಯೋ, ಮಳೆಗಾಲದಲ್ಲಿ ಏನಾಗ್ತದೆ, ಆ ವಾಷಿಂಗ್ ಮಷೀನ್ ಏನ್ ಮಾಡ್ತಾರೆ, ಡ್ರೈ ಮಾಡ್ಕೊಂಡು ಬಂದ್ಬಿಡ್ತದೆ ಅಲ್ವಾ. ಯಾರಲ್ಲಿ ವಾಷಿಂಗ್ ಮಷೀನ್ ಇಲ್ಲ ಅವ್ರೇನ್ ಮಾಡ್ಬೇಕಾಗ್ತದೆ, ಹ್ಯಾಂಡ್ ವಾಶ್ ಮಾಡ್ಬೇಕಾಗ್ತದೆ, ಕ್ಲೀನಿಂಗ್ ವಾಶ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಸೂರ್ಯನ ಬಿಸಿಲು ಇಲ್ದಿರುವಂತ ಕಾರಣದಿಂದ ಮಳೆಗಾಲದಲ್ಲಿ ಬಟ್ಟೆ ಒಣಗೋದಿಲ್ಲ. ಆವಾಗ ಬಟ್ಟೆ ಏನಾಗತ್ತೆ, ಕಪ್ಪಾಗ್ಬಿಡತ್ತೆ ಮತ್ತು ಕೆಟ್ಟ ವಾಸನೆನೂ ಕೂಡ ಬರುತ್ತೆ. ಹಾಗೆ ಇಲ್ಲೂ ಕೂಡ ಮನಬುದ್ಧಿಯನ್ನ, ಆತ್ಮವನ್ನ ಪ್ರತಿದಿನ ಸ್ವಚ್ಛ ಮಾಡಿಲ್ಲ, ಬಾಬನಿಂದ ಶೃಂಗಾರ ಮಾಡ್ಕೊಂಡಿಲ್ಲ, ರಾಜಯೋಗವನ್ನ ಮಾಡ್ಬಿಟ್ಟು ಆ ದಿನದ ಸಾಲವನ್ನು ನಾನು ತೀರಿಸ್ಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ, ಮನಸ್ಸು ಭಾರ ಆಗಿರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲರ ಭಾಗ್ಯ ಒಂದೇ ರೀತಿ ಇರೋದಿಲ್ಲ. ಪಡಾಯಿ ಏಕಿ ಪಡಾತೆ ಹೇ. ಶಿವಬಾಬಾ ಎಲ್ಲರಿಗೂ ಒಂದೇ ಶಿಕ್ಷಣ ಕೊಡ್ತಾ ಇರ್ತಾನೆ, ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಶಿಕ್ಷಣ ಕೊಡ್ತಾರ? ಇಲ್ಲ. ಶಿಕ್ಷಣನು ಎಲ್ಲರಿಗೂ ಒಂದೇನೆ. 4 ಪೇಜಿನ ಮುರಳಿ, ವಿದೇಶದಲ್ಲಿ ಎಲ್ಲ ಬೇಕಾದ್ರೂ ಯಾವ ಆತ್ಮಗಳಿದ್ರು ಕೂಡ ಎಲ್ಲರಿಗೂ ಜ್ಞಾನ ಒಂದೇನೆ. ಆದ್ರೆ ಈಗ ನೋಡಿ, ಸ್ಕೂಲಲ್ಲೂ ಕೂಡ ಶಿಕ್ಷಕರು ಪಾಠ ಒಂದೇ ರೀತಿ ಮಾಡ್ತಾರಲ್ವಾ, ಅದ್ರ ಮಾರ್ಕ್ಸ್ ಎಲ್ಲರಿಗೂ ಒಂದೇ ರೀತಿ ಬರುತ್ತಾ? ಹಾಗಿದ್ರೆ ತಪ್ಪು ಶಿಕ್ಷಕರದ ಅಲ್ಲ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮೂಲ ಶಿಕ್ಷಕರಿಂದ ಸ್ಕೂಲಿನ ಪಾಠವನ್ನ ಪಡ್ಕೊಳ್ಬೇಕು. ಕೆಲವೊಬ್ರು ಟ್ಯೂಷನ್ ಹೋಗ್ತಾ ಇರ್ತಾರೆ, ಗೈಡ್ ಅನ್ನ ಸ್ಟಡಿ ಮಾಡ್ತಾರೆ, ಡೈಜೆಸ್ಟ್ ಅನ್ನ ಸ್ಟಡಿ ಮಾಡ್ತಾರೆ. ಆದ್ರೆ ಮೂಲ ಜ್ಞಾನಕ್ಕೂ ಅದಕ್ಕೂ ಏನಾಗ್ತದೆ, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ. ಹಾಗೆ ಆದಷ್ಟು ನೀವೆಲ್ಲರೂ ಕೂಡ ಹಿಂದಿಯನ್ನ ಕಲ್ತ್ಬಿಟ್ಟು ಹಿಂದಿ ಮುರಳಿಯನ್ನೇ ಓದಿದಾಗ ಜ್ಞಾನ ನಿಮ್ಗೆ ಏನಾಗತ್ತೆ, ಸ್ಪಷ್ಟವಾಗಿ ಅರ್ಥವಾಗ್ತದೆ. ಅದಕ್ಕಾಗಿ ಎಲ್ಲರಿಗೂ ಒಂದೇ ರೀತಿ ಜ್ಞಾನವನ್ನ ಕೊಟ್ಟಿದ್ರೂ ಕೂಡ ಬಾಬಾ ಹೇಳ್ತಾರೆ, ಶಿಕ್ಷಣದ ಫಲದಲ್ಲಿ ವ್ಯತ್ಯಾಸ ಹೇಳುದು ಕಂಡು ಬರ್ತಾ ಇದೆ. ಪಾಲನಾ ಏಕ್ ಜೈಸೆ ದಿ ಹೇ ಅವರು ವರದಾನ್ ಬಿ ಏಕ್ ಜೈಸೆ ದಿ ಹೇ. ಶಿಕ್ಷಣನು ಒಂದೇ ರೀತಿ, ತಂದೆ ರೂಪದಲ್ಲೇ ಪಾಲನೆನೂ ಒಂದೇ ರೀತಿ, ವರದಾನನು ಕೂಡ ಒಂದೇ ರೀತಿ. ಓಕೆ, ನೀವು ರಾಜಯೋಗ ಮಾಡ್ಲಿಕ್ಕೆ ಬಾಬನ ಹತ್ರ ಹೋದಾಗ, ಇಲ್ಲ ನೀನು ಒಳಗಡೆ ಬರಬೇಡ ಅಂತ ಯಾವಾಗಲಾದ್ರೂ ಬಾಬಾ ನಿಮ್ಮನ್ನ ತಡೆದಿದಾರ? ಬರಬೇಡಿ ಅಂತ ಹೇಳಿದಾರ? ಇವತ್ತು ನೀನು ಈ ಕೆಲಸವನ್ನ ಮಾಡಿಲ್ಲ, ಅದಕ್ಕೆ ನಿನ್ಗೆ ಶಾಂತಿ ಕೊಡೋದಿಲ್ಲ ಅಂತ ಹೇಳಿದಾರ? ಇಲ್ಲ. ಲೌಕಿಕದಲ್ಲಿ ಏನಾಗತ್ತೆ, ನೀವು ಹೊರಗಡೆ ಪ್ರಪಂಚಕ್ಕೆ ಹೋಗ್ಬಿಟ್ಟು ಸರಾಯಿ ಕುಡ್ಕೊಂಡ್ ಬಂದ್ರಿ, ಗುಟ್ಕಾ ತಿನ್ಕೊಂಡ್ ಬಂದ್ರಿ ಅಂತ ಅಪ್ಪ ಅಮ್ಮ ಏನ್ ಮಾಡೋದು, ನಮ್ಮ ಮನೆಗೆ ಮೊದಲು ಸೇರಿಸ್ತಾ ಇರ್ಲಿಲ್ಲ ಅಲ್ವಾ. ಅವ್ರೇನು ಇವತ್ತು ನಿನ್ಗೆ ಊಟ ತಿಂಡಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಲ್ವಾ. ಅದು ಶಿವಬಾಬಾ ಏನೇ ನೀವು ಕೊಳೆ ಮಾಡ್ಕೊಂಡು ಹೋದ್ರು ಕೂಡ ಏನ್ ಮಾಡ್ತಾರೆ, ನಿಮ್ಮನ್ನ ಸ್ವಚ್ಛ ಮಾಡುವಂತ ಕಾಯಕವನ್ನು ನಿಮ್ಮನ್ನ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಒಂದೇ ರೀತಿ ಪಾಲನೆ ಹೇಳುವುದೇನಾಗಿದೆ, ಸಿಕ್ಕಿದೆ. ಇನ್ನು ಕೆಲವೊಬ್ರು ಹೇಳ್ತಾರೆ, ಇಲ್ಲ ಅಣ್ಣವ್ರೆ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ದುಡ್ಡು ಕೊಟ್ಟವ್ರಿಗೆ ಚೆನ್ನಾಗಿ ಪಾಲನೆ ಮಾಡ್ತಾರೆ, ದುಡ್ಡು ಕೊಡದಿರೋರು ಒಂದ್ ರೀತಿ ಪಾಲನೆ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಬಾಬಾ ಹೇಳ್ತಾರೆ, ಮಕ್ಕಳೇ ಅದು ಸ್ಥೂಲ ರೂಪದಲ್ಲಿ, ಅದು ಸೂಕ್ಷ್ಮ ರೂಪದಲ್ಲಿ ಪರಮಾತ್ಮನಿಂದ ಪಾಲನೆ ಎಲ್ಲರಿಗೂ ಒಂದೇ ರೀತಿ ಸಿಕ್ಕಿದೆಯಲ್ವೋ. ನೀವು ಚೆನ್ನಾಗಿ ಅಟೆನ್ಷನ್ ಇಂದ ಯೋಗ ಮಾಡಿದ್ರೆ ಯೋಗದ ಅನುಭವ ಆಗ್ತದೋ ಆಗಲ್ವೋ. ನೀವು ಆಲಸ್ಯಗಳಾಗ್ಬಿಟ್ಟು ನೀವು ನಿದ್ರೆ ಮಾಡ್ಕೊಂಡು ಸೀರಿಯಸ್ನೆಸ್ ಇಲ್ದೆ, ಶಿಸ್ತಿಲ್ದೇನೆ, ಅಟೆನ್ಷನ್ ಇಲ್ದೇನೆ ಯೋಗ ಮಾಡಿದ್ರೆ ಯೋಗದ ಅನುಭವ ಯಾಕೆ ಆಗ್ತದೆ? ತಪ್ಪಿ ಯಾರ್ದು? ಯೋಗೇಶ್ ಅಣ್ಣಂದು, ನಿಮಿತ್ತ ಟೀಚರ್ದು ಅಲ್ವಾ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಎಲ್ಲರಿಗೂ ಒಂದೇ ರೀತಿ ಪಾಲನೆಯನ್ನು ಕೊಟ್ಟಿದ್ದೇನೆ. ಪ್ರತಿದಿನ ನೀವು ತಪಸ್ ಏನು ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ವರದಾನವನ್ನು ಕೂಡ ಬಾಬಾ ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದೇ ರೀತಿ ಕೊಡ್ತಾರೆ. ಆದರೆ ಶಿಕ್ಷಕ ಒಬ್ಬರೇ, ಪಾಲನೆ ಕೊಡುವಂತ ತಂದೆನೂ ಒಬ್ಬರೇ. ಓಕೆ, ತಪಸ್ಸಿಗೆ ವರದಾನ ಕೊಡುವಂತ ಸದ್ಗುರುನು ಕೂಡ ಒಂದೇ. ಆದ್ರೆ ಮಕ್ಕಳಲ್ಲಿ ಮಾತ್ರ ನಂಬರ್ 1. कारण ಏನು? आदि रत्नवा पीछे आने वाले सभी को एक ही मुरली द्वारा पालना मिलती है ना. ಆದಿ ರತ್ನಗಳು ಬಂದ್ರು, ಅವ್ರಿಗೂ ಒಂದೇ ಮುರಳಿ, ನಿಮ್ಗೂ ಕೂಡ ಒಂದೇ ಮುರಳಿ ತಾನೆ.
1965ರಿಂದ 69ರವರೆಗೆ ಏನು ಮುರಳಿ ಇದೆ, 69ರಿಂದ ಇಲ್ಲಿಯವರೆಗೆ ಏನು ಮುರಳಿ ಇದೆ, ಅವ್ಯಕ್ತ ಮತ್ತು ಸಾಕಾರ ಮುರಳಿ ಎಲ್ಲರಿಗೂ ಸಿಕ್ಕಿದೆ ಇಲ್ವೋ? ಸಿಕ್ಕಿದೆ. ಕೆಲವೊಂದು ಮುರಳಿನ ಏನಾದ್ರು ಬಾಬಾ ಸೀಕ್ರೆಟ್ ಆಗಿ ಇಟ್ಟಿದ್ದಾರಾ? ಇಲ್ಲ. ಇಲ್ಲವಲ್ಲ. ಆದಿಯಲ್ಲಿ ಬರ್ಲಿ ಈಗಿನವ್ರಿಗೆ ಬರ್ಲಿ ಎಲ್ಲರಿಗೂ ಕೂಡ ಬಾಬಾ ಏನ್ ಮಾಡಿದಾರೆ, ಮುರಳಿಯನ್ನು ಓಪನ್ ಆಗಿ ಇಟ್ಟುಬಿಟ್ಟಿದ್ದಾರೆ. ಮೊದಲಾದ ಮುರಳಿ ತಗೊಳ್ಳಿಕ್ಕೆ ನಾವೇನ್ ಮಾಡ್ಬೇಕಿತ್ತು, ಸೆಂಟರಿಗೆ ಹೋಗ್ಬೇಕಿತ್ತು. ಇವತ್ತು ಮೊಬೈಲ್ ಅಲ್ಲಿ ಏನಾಗತ್ತೆ, ಸಿಗತ್ತೆ. ಎಲ್ಲ ಸಾಕಾರ ಮುರಳಿಗಳು, ಎಲ್ಲ ವ್ಯಕ್ತ ಮುರಳಿಗಳು ಏನಾಗ್ತಾವ ನಿಮಗೆ ಮೊಬೈಲ್ ಅಲ್ಲಿ ಸಿಗತ್ತೆ. ಎಷ್ಟು ಬೇಕಾದ್ರೂ ಸ್ಟಡಿ ಮಾಡಿ, ಎಷ್ಟು ಬೇಕಾದ್ರೂ ಕಾರ್ಯದಲ್ಲಿ ತನ್ನಿ. ಇಷ್ಟೆಲ್ಲ ಆದ್ರೂ ಕೂಡ ಬಾಬಾ ಏನಿರ್ತಾರೆ, ನಂಬರ್ವಾರ್ ಯಾಕೆ, ಲೇಕಿನ್ ನಂಬರ್ವಾರ್ ಚಮಕ್ತಾ ಹುವಾ ಭಾಗ್ಯ ದಿಖಾಯಿ ದೇ ರಹಾ ಹೈ. ಇಷ್ಟೆಲ್ಲ ಸರಿಸಮಾನವಾಗಿ ಒಂದೇ ಆತ್ಮ ಸರ್ವರಿಗೆ ಕೊಟ್ಟಿದ್ರೂ ಕೂಡ ನಂಬರ್ವಾರ್ ಆಗಿ ಏನಾಗ್ತಿದಾರಂತೆ, ಹೊಳಿತಾ ಇದ್ದಾರೆ. बाप के प्यार की पालना सभी को एक ही जैसे मिल रही है. ತಂದೆಯ ಪ್ರೀತಿಯ ಪಾಲನೆ ಎಲ್ಲರಿಗೂ ಒಂದೇ ರೀತಿ ಏನಾಗ್ತಾ ಇದೆ ಅಂತೆ, ಸಿಗ್ತಾ ಇದೆ. ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ನಾವು ತಿಳ್ಕೊಳ್ತೀವಿ ಆತ್ಮೇರೆ, ಅದು ಯಾರು ಚೆನ್ನಾಗಿ ಸೇವೆ ಮಾಡ್ತಾರಲ್ಲ ಅವರಿಗೆ ಬಾಬನ ಪ್ರೀತಿ ಏನಾಗಿರ್ತದೆ, ಹೆಚ್ಚಿಗೆ ಇರ್ತದೆ. ಹೆಚ್ಚಿಗೆ ಇರ್ತದೆ ಇರಲ್ವ? ಹೆಂಗೆ ಹೆಚ್ಚಿಗೆ ಇರ್ತದೆ? ಖುಷಿಯಾಗಿರ್ತಾರೆ. ಈಗ ನೋಡಿ, ನಿಮ್ಮ ತಂದೆ ಮನೆಯಲ್ಲಿ ಮದುವೆ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಆ ಮದುವೆಗೆ ಬಂದಿರೋ ಎಲ್ಲರಿಗೂ ಕೂಡ ತಿಂಡಿ ಸಿಗ್ತದೋ ಸಿಗಲ್ವೋ? ಮಕ್ಕಳಿರ್ಲಿ, ನೆಂಟರಿಷ್ಟರಿರ್ಲಿ, ಸ್ನೇಹಿತರಿರ್ಲಿ, ವ್ಯಾಪಾರಸ್ಥರಲ್ಲಿ ಯಾರು ಬಂದ್ರು ಕೂಡ ಎಲ್ಲರಿಗೂ ಕೂಡ ಏನಾಗತ್ತೆ, ತಿಂಡಿ ಸಿಗತ್ತೆ. ಅರ್ಧ ಹೊಟ್ಟೆ ಸಿಗತ್ತ, ಹೊಟ್ಟೆ ತುಂಬಾ ಸಿಗ್ತದ? ಎಷ್ಟು ಬೇಕಾದ್ರೂ ತಿನ್ಬೋದು. ಅಷ್ಟೇ ತಿನ್ಬೇಕು, ಇಷ್ಟೇ ತಿನ್ಬೇಕು, ನೀವು ಹಣ ಕೊಡ್ಬೇಕು ಅಂತ ಏನಾಗೋದಿಲ್ಲ, ಇರೋದು. ಸ್ಪೆಷಲ್ ತಿಂಡಿ ಯಾರಿಗೆ ಸಿಗ್ತದೆ? ಎಲ್ಲರಿಗೂ ಒಂದೇ ರೀತಿ ಇರ್ತದ, ಬೇರೆ ಬೇರೆ ರೀತಿ ಇರ್ತದ? ಒಂದೇ ರೀತಿ. ಸ್ಪೆಷಲ್ ಏನು, ವಿಶೇಷತೆ ಏನು? ಬಂದವ್ರಿಗೆಲ್ಲ ಕೊಟ್ಟು, ಬಂದವ್ರಿಗೆಲ್ಲ ನೋಡಿ ಕೊಟ್ಟು ತಿಂದ್ರೆ ಲಾಸ್ಟ್ನಾಗೆ ಲಾಸ್ಟ್ನಾಗ ಕೊಟ್ಟೆಲ್ಲ ಖಾಲಿ ಆಗಿರ್ತದಲ್ಲ, ತಣ್ಣಗಾಗಿರ್ತದಲ್ಲ. ತಿಂದವ್ರಿಗೆ ತಂದೆ ಹತ್ರ ಪ್ರೀತಿ ಜಾಸ್ತಿ ಸಿಗುತ್ತೆ. ಯಾರ ತಂದೆ ಕಾರ್ಯದಲ್ಲಿ ಸಂಪೂರ್ಣ ಸಹಯೋಗಿಯಾಗಿರ್ತಾರೋ ತಂದೆ ಪ್ರೀತಿ ಜೊತೆಯಲ್ಲಿ ಸಿಗುತ್ತೆ. ಎಕ್ಸ್ಟ್ರಾ ಪ್ರೀತಿ ಅಲ್ವಾ? ಸುಮ್ಮನೆ ನೀವು ಬಂದ್ರೆ ಬನ್ರಿ ತಿಂಡಿ ತಿನ್ರಿ ಅಂತ ಕೈ ತೋರಿಸ್ತಾರೆ ಹಿಂಗೆ ಅಲ್ವಾ? ಇಲ್ಲ ಅಂತಂದ್ರೆ ಸ್ವಲ್ಪ ಪರಿಚಯ ಇದೆ, ಶೇಖರಣೆ ಕೊಡ್ತಾರೆ. ಇನ್ನೂ ಸ್ವಲ್ಪ ಪರಿಚಯ ಇದೆ, ಏನ್ ಮಾಡ್ತಾರೆ, ನಮಸ್ತೆ ಮಾಡ್ತಾರೆ, ಹಿಂಗೆ ಅಲ್ವಾ? ಇನ್ನೂ ಸ್ವಲ್ಪ ಆಗಿದೆ ಏನ್ ಮಾಡ್ತಾರೆ, ಆಲಿಂಗನವನ್ನ ಅಯ್ಯೋ ಬಂದಲ್ಲ, ತುಂಬಾ ಒಳ್ಳೆಯದು, ನೀವು ಬರ್ದು ಕಾಯ್ತಾ ಇದ್ದೆ, ಸ್ವಲ್ಪ ಅಡಿಗೆ ಮನೆ ಕಡೆಗೆ ಏನ್ ಮಾಡಿ ಗಮನವನ್ನ ಕೊಡಿ, ಅಲ್ಲಿ ಊಟಕ್ಕೆಲ್ಲ ಬಡಿಸ್ತಿದೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಏನ್ ಮಾಡ್ತಾರೆ, ಆಲಿಂಗನವನ್ನ ಮಾಡಿ ಪ್ರೀತಿಯನ್ನ ತೋರಿಸಿ ಏನ್ ಮಾಡ್ತಾರೆ, ಅವರಿಗೆ ಅಲ್ಲಿಗೆ ಕಳಿಸ್ತಾರೆ. ಯಾವಾಗ ಆ ಜವಾಬ್ದಾರಿ ಯಾರು ತಗೊಳ್ತಾರೋ ಅವ್ರು ಯಾವುದೇ ಐಟಮ್ಗೆ ಏನನ್ನು ಕೇಳಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಏನ್ ಬೇಕಾದ್ರೂ ಏನ್ ಮಾಡ್ಬೋದು, ತಿನ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಮನೆಗೆ ಬೇಕಾದ್ರೆ ಕಟ್ಕೊಂಡು ಬರ್ಬೋದು. ಎಕ್ಸ್ಟ್ರಾ ಉಳಿದಾಗ, ಕಡಿಮೆ ಆದಾಗ ಬೇರೆಯವ್ರಿಗೆ ಕೊಟ್ಬಿಟ್ಟು ಇವರು ಖಾಲಿನೂ ಇರ್ಬಹುದು ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಬಾಬಾನಲ್ಲಿರುವಂತ ಆಸ್ತಿಗಳು ಎಂದೂ ಕೂಡ ಕಡಿಮೆ ಆಗೋದಿಲ್ಲ, ಬೇಕಾದಷ್ಟು ಸಿಗತ್ತೆ. ಆದರೆ ನೀವು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು, ಮಾಡ್ಕೊಳ್ಬೇಕು. ಹರ ಏಕಕ್ಕೆ ಮುಖ ಸೆ ಯಹಿ ನಿಕಲ್ತಾ ಹೈ ಮೇರಾ ಬಾಬಾ. ಪ್ರತಿಯೊಬ್ಬರ ಮುಖದಿಂದ ಒಂದೇ ಶಬ್ದ ಬರ್ತದಂತೆ, ಏನಂತ, ಮೇರಾ ಬಾಬಾ, ನನ್ನ ಬಾಬಾ ಅಂತ. ಆದ್ರೆ ನನ್ನ ಬಾಬಾ ಯಾವ್ದಕ್ಕೆ, ಬೇರೆ ಕೊಡೋದಕ್ಕೆ. ಬಾಬಾ ನನಗೆ ಮಾಡಿಕೊಡು ಅಂತ ಬಿಟ್ಟು ಮೇರಾ ಬಾಬಾ ಅಂತಾನೆ ಹೇಳ್ತಾರೆ. ಶರೀರಕ್ಕೆ ಬೇಕಾಗಿರೋದನ್ನು ಕೊಡು ಅಂತ ಹೇಳ್ತಾರೆ, ಧನ ಬೇಕು ಅಂತ ಹೇಳ್ತಾರೆ, ಜನರಿಗೆ ಬೇಕು ಅಂತ ಹೇಳ್ತಾರೆ. ಆದ್ರೆ ಯಾವ ಬಾಬಾ ತುಂಬಾ ಇಷ್ಟ? ಎಲ್ಲ ನನ್ನ ಬಾಬಾ ಅಂತ ಹೇಳೋದು. ದಾದೇವ್ರ ಬಾಬಾ, ಯೋಗೇಶ್ವರನ್ ಬಾಬಾ ಅಂತ ಹೇಳ್ತಾರ? ಮತ್ತೆ ನನ್ನ ಬಾಬಾ ಅಂತಂದ್ಮೇಲೆ ಯಾರಿಗೆ ಹೆಚ್ಚಿನ ಪ್ರೀತಿ ಸಿಗತ್ತೆ? ನಿಮ್ಮ ತಂದೆ ತುಂಬಾ ಬ್ಯೂಸಿ ಇರ್ತಾರೆ ಕಾರ್ಯಕ್ರಮದಲ್ಲಿ. ಅವಾಗ ನಂಗೆ ಟೀ ಕೊಡು, ಕಾಫಿ ಕೊಡು, ತಿಂಡಿ ಕೊಡು ಅಂತಂದ್ರೆ ಅವಾಗ ತಂದೆಗೆ ಖುಷಿ ಆಗತ್ತೋ ಸಿಟ್ಟು ಬರ್ತದ?
ಬಾಬಾ ವಿಶ್ವ ಕಲ್ಯಾಣ ಮಾಡ್ತಿರ್ಬೇಕಾದ್ರೆ ನನ್ನ ತಲೆನೋವು ಕಡಿಮೆ ಮಾಡು, ಮಾತ್ರೆ ಕೊಡು, ಹಂಗ್ ಮಾಡು, ಹಿಂಗ್ ಮಾಡು ಅಂತ ಹೇಳಿದ್ರೆ ಬಾಬನಿಗೆ ಸಿಟ್ಟು ಬರ್ತದೋ ಬರಲ್ವೋ? ಬರ್ತೈತೆ ಸಿಟ್ಟು. ಬಾಬನಿಗೆ ಸಿಟ್ಟು ಬರೋದಿಲ್ಲ, ಆದ್ರೆ ನಿಮ್ ಕಡೆಗಷ್ಟು ಗಮನ ಕೊಡೋದಿಲ್ಲ. ಆ ಮೀರಾ ಬಾಬಾ ಹೇಳುವಂತ ನನ್ನತನದ ಆಂತರಿಕವಾದಂತ ಸಂಬಂಧದ ಒಂದು ಆತ್ಮೀಯತೆಯ ಬಾಂಧವ್ಯ ಆಳ ರೂಪದಲ್ಲಿ, ಹೆಚ್ಚಿನ ರೂಪದಲ್ಲಿ ಯಾವಾಗಿರ್ತದೆ? ನೀವು ನಿಮ್ಮ ತನು ಮನಧನವನ್ನ ಸಂಪೂರ್ಣವಾಗಿ ಈಶ್ವರನ ಕಾರ್ಯಕ್ಕಂತ ಸಮರ್ಪಣೆ ಮಾಡಿದಾಗ. ಒಂದು ಮದುವೆ ಕಾರ್ಯಕ್ರಮದಲ್ಲಿ ಮನೆಯ ಯಜಮಾನನಿಗೆ ಸಂಯೋಗವನ್ನು ಮಾಡಿದಾಗ ಎಲ್ಲ ಮುಗಿದ ಮೇಲೆ ನಿಮ್ಮ ಹತ್ರ ಬಂದ್ಬಿಟ್ಟು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನಾನು ಮನಸ್ಸಿನಿಂದ ಕಣ್ಣಿಂದ ಏನಾಗ್ತದೆ, ಆನಂದ ಬಾಷ್ಪ ಬೀಳ್ತಾ ಇರ್ತದೆ. ಯಾಕಂದ್ರೆ ಮದುವೆಯಲ್ಲಿ ನನಗೆ ಎಲ್ಲಾ ಕಡೆಗೂ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಾನು ಸ್ಟೇಜಲ್ಲಿ ಇದ್ದೆ. ಅಲ್ಲಿ ಮನೆ ಒಳಗಡೆಗೆ ಅಂದ್ರೆ ಕಲ್ಯಾಣ ಮಂಟಪದ ಒಳಗಡೆನೂ ಕೂಡ ಜನರನ್ನ ಒಳಗಡೆ ಕರಿಬೇಕಲ್ವಾ, ಊಟ ತಿಂಡಿಗೆ ಹೋಗಿ ಅಂತ ಹೇಳ್ಬೇಕಲ್ವಾ, ಅಲ್ಲಿ ಊಟ ತಿಂಡಿ ಮಾಡ್ತಾ ಇರ್ಬೇಕಲ್ಲಿ ಸರಿಯಾಗಿ ಸಪ್ಲೈ ಮಾಡ್ತಾ ನೋಡ್ಬೇಕಲ್ವಾ. ಅವಾಗ ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ, ವಿಶೇಷವಾದಂತ ಗೌರವ, ಪ್ರೀತಿ, ಸ್ನೇಹತನ ಸಂಬಂಧ ಹೇಳೋದು ಇರ್ತದೆ. ಹಾಗೆ ಈಶ್ವರಿಯ ಜೀವನದಲ್ಲೂ ಕೂಡ ಈಶ್ವರಿಯ ಯಜ್ಞದ ಎಲ್ಲ ಕಾರ್ಯವನ್ನ ನಮ್ಮದು ಅಂತ ನಾವೇನ್ ಮಾಡ್ತಿದೀವಿ, ಅದನ್ನ ತೆಗೆದುಕೊಳ್ತಾ ಇದ್ದೀವ, ಅಥವಾ ಲೌಕಿಕ ಕಾರ್ಯಕ್ಕೆ ಬಾಬಾ ಇದನ್ನ ಮಾಡ್ಕೊಡು ಅದನ್ನ ಮಾಡ್ಕೊಡು ಅಂತ ಏನ್ ಮಾಡ್ತಿದ್ದೀವಿ, ಕೇಳ್ತಾ. ಮೀರಾ ಬಾಬಾ ಯಾಕೆ? ನನಗೆ ಶಾಂತಿ ಬೇಕು ಅಂತನಾ, ನಾನು ಸತ್ಯುಗಕ್ಕೆ ಹೋಗ್ಬೇಕು ಅಂತನಾ, ನನ್ನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕ, ಅಥವಾ ಈಶ್ವರನ ಕಾರ್ಯಕ್ಕೆ ನಾನು ಸಹಯೋಗಿ ಆಗ್ಬೇಕು? ಈಶ್ವರನ ಕಾರ್ಯಕ್ಕೆ ಸಹಯೋಗಿ. ಓಕೆ, ನೀವು ಮೀರಾ ಬಾಬಾ ಅಂತ ಹೇಳ್ಬೇಕು, ಬಾಬಾ ಮೇರೆ ಬಚ್ಚೆ ಅಂತ ಹೇಳ್ಬೇಕು. ಬಾಬಾ ಮೇರೆ ಬಚ್ಚೆ ಅದೇಂಗ್ ಗೊತ್ತಾಗ್ತದೆ? ನೀವು ಮೀರಾ ಬಾಬಾ ಅಂತ ಹೇಳ್ತಿದ್ದೀರೋ, ಬಾಬಾ ಮೇರಾ ಬಚ್ಚೆ ಅಂತ ಹೇಳ್ತಿದ್ರು ಅಂತ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗುತ್ತೆ? ನಗರತ್ನಕ್ಕ ಹೇಳ್ತೀರಾ ಹೆಂಗ್ ಗೊತ್ತಾಗ್ತದೆ ಅಂತ? ಹೆಚ್ಚು ಖುಷಿ ಆಗ್ತಾ ಇರುತ್ತೆ, ಅತೇಂದ್ರಿಯ ಸುಖದ ಅನುಭವ ಆಗ್ತಾ ಇರುತ್ತೆ. ಆಗ ಬಾಬಾ ಹೇಳ್ತಿರ್ತಾರೆ ಮೇರೆ ಬಚ್ಚೆ ಅಂತ. ನಿಮ್ಗೆ ಕಷ್ಟ ಇದ್ದಾಗ ನೀವು ಬಾಬಾ ನೆನ್ನೇನ್ ಮಾಡ್ತೀವಿ, ನೆನಪಿಸ್ತೀವಲ್ವಾ? ನೆನೆದವರ ಮನದಲ್ಲಿ ಬಾಬಾ ಬಂದ್ಬಿಟ್ಟು ಈ ಕೆಲಸ ಮಾಡ್ಕೊಡಪ್ಪ ಅಂತಂದ್ರೆ ನೀವು ಮೇರಾ ಬಾಬಾ ಅಂತ ಹೇಳ್ತಿದ್ದೀರಾ ಅಂತ. ಬಾಬನಿಗೆ ಪ್ರಪಂಚದ ಯಾರೋ ಒಬ್ರಿಗೆ ಏನೋ ಒಂದು ಕೊಡಬೇಕಾಗಿರ್ತದೆ, ಶಕ್ತಿನೋ, ಸಮಸ್ಯೆಗಳಿಗೆ ಪರಿಹಾರನೋ, ಗುಣಗಳು, ವಿಶೇಷತೆಗಳು ಇನ್ನೊಂದು ಕೊಡಬೇಕಾಗಿರ್ತದೆ. ಆವಾಗ ನಿಮ್ಮನ್ನ ಉಪಯೋಗ ಮಾಡಿಬಿಡ್ತಾರೆ. ಹೇಗೆ? ನೀವು ಮಲ್ಕೊಂಡಿರ್ಬೋದು, ತರಕಾರಿ ಮಾರ್ಕೆಟಲ್ಲಿ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಮದುವೆ ಎಲ್ಲಿದ್ರೂ ಕೂಡ ಟಕ್ ಅಂತ ನಿಮ್ಮ ಮನಸ್ಸು ಏನಾಗತ್ತೆ, ಶಾಂತ ಆಗ್ಬಿಡ್ತದೆ. ಅದೇನರ್ಥ? ಬಾಬಾ ಯೂಸ್ ಮಾಡ್ತಿದ್ದಾರೆ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದ್ಸಲ ಆದ್ಮೇಲೆ ಗಂಟೆಗಟ್ಲೆ ನಾವು ಕೂತ್ಕೊಂಡ್ಬಿಟ್ಟು ಎಲ್ಲಾ ಲೈಟ್ ಹಾಕೊಂಡ್ಬಿಟ್ಟು, ಕೆಂಪ್ ಲೈಟ್ ಹಾಕಿ, ಸ್ಕ್ರೀನ್ ಹಾಕಿ, ಚೇರ್ ಹಾಕಿಬಿಟ್ಟು ಹಾಡು ಹಾಕಿದ್ರು ಕೂಡ ನಮ್ಗೆ ಯೋಗ ಹತ್ತೋದೇ ಇಲ್ಲ. ಕೆಲವೊಂದ್ಸಲ ಕರ್ಮ ಮಾಡ್ತಿದ್ರು, ಸುಸ್ತು ಮಾಡ್ತಿದ್ರು, ಮನಸ್ಸು ಏನಾಗುತ್ತೆ, ಹಗೂರ ಆಗಿರ್ತದೆ. ಅಂತಂದ್ರೆ ತಂದೆ ಮಗುವನ್ನ ನೆನಪಿಸಬೇಕೇ ಹೊರತು ನಾನು ತಂದೆನ ನೆನಪು ಮಾಡೋದು ಅಲ್ಲ. ಅದಕ್ಕಾಗಿ ನಾನು ಮೀರಾ ಬಾಬಾ ಅಂತ ಹೇಳ್ಬೇಕು, ಬಾಬಾ ಮೇರೆ ಬಚ್ಚೆ ಅಂತ ಹೇಳ್ಬೇಕು. ಬಾಬಾ ಮೇರೆ ಬಚ್ಚೆ ಮೇರೆ ಬಚ್ಚೆ ಅಂತ ಹೇಳ್ಬೇಕು. ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಬಾಬನ ಜೊತೆ ಕನೆಕ್ಟ್ ಆಗ್ಬಿಟ್ಟು ಖುಷಿಯಾಗಿದೆ ಅಂತಂದ್ರೆ ಬಾಬಾ ಮತ್ತು ನಿಮ್ಮ ಜೊತೆಯ ಸಂಸ್ಕಾರ ಮಿಲನ ಆಗ್ತಾ ಇದೆ. ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರು ಬಾಬನ ಹತ್ರ ಮಾತಾಡ್ತಾ, ಆಮೇಲೆ ಪ್ರೀತಿಯಿಂದ ಜಗಳ ಮಾಡ್ತಾ, ಬಾಬನ ಜೊತೆ ಕಂಪ್ಲೇಂಟ್ ಮಾಡ್ತಾ, ಆಟ ಆಡ್ಕೊಂಡು ಹೆಂಗಿರ್ಬೇಕು, ಖುಷಿಯಾಗಿದೆ ಅಲ್ವಾ? ನೋಡಿ, ಮಮ್ಮ ಮತ್ತು ಬಾಬಾ ಹೆಂಗಿದ್ರು, ಬ್ಯಾಡ್ಮಿಂಟನ್ ಆಡ್ತಿದ್ರು ತಾನೆ. ಬಾಬನ ಜೊತೆ ಪಕ್ಕದಲ್ಲಿ ಜೋಕಾಲಿ ಮೇಲೆ ಕೂತ್ಕೊಳ್ತಿದ್ರು ತಾನೆ. ಬಾಬಾ ಬರೋಕ್ಕಿಂತ ಮೊದಲು ಏನ್ ಮಾಡ್ತಿದ್ರು, ಎಲ್ಲ ಕ್ಲಾಸನ್ನೆಲ್ಲ ಸೆಟ್ ಮಾಡಿಬಿಟ್ಟು ಮಮ್ಮ ಯೋಗ ಮಾಡಿಸ್ತಿದ್ರು ತಾನೆ. ಹಾಗೆ ಎಲ್ಲವನ್ನ ಮಮ್ಮಾರವ್ರು ಹೇಗೆ ಮಾಡ್ತಿದ್ರು, ಯಜ್ಞ ಸೇವೆಯಲ್ಲೂ ಕೂಡ ಬಾಬನ ಜೊತೆಗೆ ಲಾಸ್ಟ್ಗೆ ಎಲ್ಲ ಮಕ್ಕಳು ಸರಿಯಾಗಿ ಮಲಗಿದಾರಾ, ಊಟ ತಿಂಡಿ ಎಲ್ಲ ಸರಿಯಾಗಿ ಆಗಿದ್ಯಾ ನೋಡ್ತಿದ್ರು ತಾನೆ. ಹಾಗೆ ಇಲ್ಲೂ ಕೂಡ ಈಶ್ವರಿಯ ಕಾರ್ಯದಲ್ಲಿ ಈಶ್ವರನಿಗೋಸ್ಕರ ನಮ್ಮ ತನು ಮನಧನವನ್ನ ನಾವು ಇಷ್ಟು ಬಾಬನಿಗೆ ಸಮರ್ಪಣೆ ಮಾಡ್ತೀವೋ ಅಷ್ಟು ನಮ್ಮ ಭಾಗ್ಯದ ರೇಖೆ ಏನಾಗ್ತಾ ಇರ್ತದೆ, ಹೊಳಿತಾ ಇರ್ತದೆ.
चाहे आगे आने वाले चाहे पीछे आने वाले, लेकिन हर एक अपने अधिकार से कहते मेरा ಬಾಬಾ. ಎದಿಂದಲ್ಲಿ ಮೊದಲು ಬಂದಿರ್ಬೋದು, ಆಮೇಲೆ ಬಂದಿರ್ಬೋದು, ಆತ ಎಲ್ಲರೂ ಕೂಡ ಏನ್ ಹೇಳ್ತಾರೆ, ಬಾಬಾ ಯಾರವರು, ನನ್ನ ಬಾಬಾ ಅಂತ ಅಧಿಕಾರದಿಂದ ಏನ್ ಮಾಡ್ತಾರಂತೆ, ಹೇಳ್ತಾರಂತೆ. ಅಂದ್ರೆ ಆತ್ಮೇರೆ, ನಾವು ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ಅಪ್ಪನ ಆಸ್ತಿಯನ್ನ ತಿನ್ಲಿಕ್ಕೂ ಅಥವಾ ಅಪ್ಪನ ಆಸ್ತಿಯನ್ನ ಬೇರೆಯವ್ರಿಗೆ ಕೊಡಲಿಕ್ಕೆ ಹೋಗ್ಬೇಕು ಬೇರೆ ಕೊಡೋದು. ಅಲ್ವಾ? ಬೇರೆಯವ್ರಿಗೆ ಕೊಡಲಿಕ್ಕೆ ಹೋದಾಗ ನೀವು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಿಮಗೆ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಬೇಕಾಗಿರುವಂತ ದವಸ ಧಾನ್ಯ ತರಕಾರಿ ತಿಂಡಿ ಊಟ ಉಡುಗೊರೆ ಎಲ್ಲವನ್ನ ಏನ್ ಮಾಡ್ಬಿಡ್ತಾರೆ, ಕೊಟ್- ಅಪ್ಪ ಕೊಟ್ಬಿಟ್ಟು ಕಳಿಸ್ತಾರೆ. ಇನ್ನು ಕೆಲವೊಂದ್ಸಲ ಪ್ರೋಗ್ರಾಮ್ ಇದ್ದಾಗ ನಿಮ್ ಡೇಟ್ ಕೇಳ್ತಾರೆ, ನೀವು ಯಾವಾಗ ಫ್ರೀ ಇದ್ದೀರಿ ಅಂತ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಅವರು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ನೀವು ಅಲ್ಲಿ ಹೋದಾಗ ಭಾರ ಆಗ್ಬಾರ್ದು, ಅವ್ರಿಗೇನಾಗ್ಬೇಕು, ಸಹಯೋಗಿ ಆಗಿರಬೇಕಾಗ್ತದೆ. ಅದಕ್ಕಾಗಿ ಎಲ್ಲಾ ಮಕ್ಕಳು ಮೇರಾ ಬಾಬಾ ಅಂತ ಹೇಳ್ತಾರಂತೆ. ಆದ್ರೆ ಬಾಬಾ ಯಾವ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಬಿಟ್ಟು ಅಧಿಕಾರದಿಂದ ಖುಷಿಯಿಂದ, ನೋಡ್ರಿ ನನ್ನ ಮಕ್ಕಳು ಇವರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದಾರೆ ಅಂತ ಬಿಟ್ಟು ಏನಾಗ್ಬೇಕಂತೆ, ಬಾಬಾ ಅಧಿಕಾರದಿಂದ ತನ್ನ ಮಕ್ಕಳನ್ನ ವಿಶ್ವದಲ್ಲಿ ಏನ್ ಮಾಡ್ಬೇಕಂತ ಪ್ರತ್ಯಕ್ಷತೆ ಮಾಡಿಸುವಂತಹ ಒಂದು ನಾವು ಶೋ ಕೇಸಿನ ಪೀಸ್ ಆಗಿದೀವ. ಚೆನ್ನಾಗಿರೋ ಪ್ರಾಡಕ್ಟ್ ಅನ್ನ ತಾನೇ ಏನ್ ಮಾಡಿರ್ತಾರೆ, ಶೋ ಕೇಸಲ್ಲಿ ಇಟ್ಟಿರ್ತಾರೆ. ನೋಡಿ, ಆಗೋದಿದೆ, ಇವರಾಗ ಸಾಧನೆ ಮಾಡಿ, ಇವರ ಹಾಗೆ ತಪಸ್ಸು ಮಾಡಿ, ಇವರಾಗಿ ಜ್ಞಾನವನ್ನ ತಿಳಿಸಿ, ಇವರ ಹಾಗೆ ಸಾಧನೆಯನ್ನ ಮಾಡಿ ಅಂತ ಏನ್ ಮಾಡ್ಬೇಕಂತೆ, ನಿಮ್ಮನ್ನ ಒಂದು ಉದಾಹರಣೆಯಾಗಿ ಇಟ್ಕೊಳ್ಬೇಕು. ಪುನಃ 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 ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ಬೇಕು. ಈಗ ನಾವು ಬಾಬಾ ನೆನ್ಪು ಮಾಡ್ಬೇಕು, ಬಾಬಾ ನಮ್ಮ ನೆನ್ಪು ಮಾಡ್ಬೇಕು. ಹಾ, ಬಾಬಾ ಬಾಬಾ ಯಾರು ನೆನ್ಪು ಮಾಡ್ತಾರೆ, ಉದಾಹರಣೆಯಾಗಿರುವ ಕೃಷ್ಣ. ಯಾರು ತಾನು ಕೊಟ್ಟಿರುವಂತ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡ್ತಾರೋ ಅವರನ್ನ ಬಾಬಾ ಪುನಃ 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 ಏನ್ ಮಾಡ್ತಾರೆ, ನೆನಪು ಮಾಡ್ತಾರೆ. ಕೆಲವೊಂದು ಮಕ್ಕಳು ಏನ್ ಹೇಳೋದು ಕೂಡ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಮಾಡ್ಬೇಕಾ, ಈಗ್ಲೇ ಮಾಡ್ಬೇಕಾ ಅಂತ ಏನ್ ಮಾಡ್ತಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅವಾಗ ಏನಾಗತ್ತೆ ಅಂತ ಮಕ್ಕಳನ್ನ ಇವರಿಗೆ ಏನಾದ್ರು ಕೆಲಸ ಕೊಟ್ಬಿಟ್ಟು ಏನಾಗ್ತದೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಅಂತವ್ರ ಕಡೆ ಬಾಬಾ ಏನ್ ಮಾಡೋದಿಲ್ಲ, ನೋಡೋದಿಲ್ಲ. ಅಂದ್ರೆ ವ್ಯತ್ಯಾಸ ಗೊತ್ತಾಯ್ತಾ ನಿಮ್ಗೆ? ಅಲ್ಲಿ ತಂದೆಯ ಆಸ್ತಿ ಊಟ ತಿಂಡಿ ಎಲ್ಲರಿಗೂ ಕೂಡ ಸಿಗ್ತದೆ, ಹೊಟ್ಟೆ ತುಂಬಾ ಸಿಗ್ತದೆ. ಆದ್ರೆ ಎಕ್ಸ್ಟ್ರಾ ಸಂಬಂಧ ಪ್ರೀತಿ ಕೆಲವರಿಗೆ ಮಾತ್ರ ಏನಾಗಿರ್ತದೆ, ಸಿಕ್ಕಿರ್ತದೆ. किसी से भी पूछो बाप से प्यार मिला है, ಬಾಬನ ಮಕ್ಕಳ ಹತ್ರ ಯಾರತ್ತಾದ್ರು ಕೇಳಿ, ನಿಮ್ಗೆ ತಂದೆ ಪ್ರೀತಿ ಸಿಕ್ಕಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ, ಎಸ್. तो फलक से कहते हैं मेरे को बाप का प्यार सबसे ज्यादा मिलता है. ಪ್ರತಿಯೊಬ್ರು ಹೇಳ್ತಾರಂತೆ ಎಲ್ಲರಿಗಿಂತ ಹೆಚ್ಚಿಗೆ ಪ್ರೀತಿ ನನ್ನನ್ನೇ ಬಾಬಾ ಮಾಡ್ತಾರೆ ಅಂತ ಹೇಳ್ತಾರಂತೆ. ಯಾವ ಮಕ್ಳು ಹೇಳ್ತಾರೆ? ಯಾರ ಅಮೃತ ವೇಳೆಗೆ ಹೇಳೋದಿಲ್ವೋ ಅವ್ರು ಹೇಳ್ತಾರ? ಯಾರು ಇಲ್ಲ. ಮುಗ್ಲಿಕ್ಕೆ ಹೇಳೋದಿಲ್ವೋ ಅವ್ರು ಹೇಳ್ತಾರ? ಹೇಳೋದಿಲ್ಲ. ಯಾರು ವಾರಕ್ಕೊಂದ್ಸಲ ಸೆಂಟರ್ ಹೋಗೋರು ಅವ್ರು ಹೇಳ್ತಾರ? ಇಲ್ಲ. ಯಾರು ಹೇಳ್ತಾರೆ ಈ ರೀತಿ? ನನ್ನಷ್ಟು ಪ್ರೀತಿ ಯಾರು ಮಾಡೋದಿಲ್ಲ, ನನಗೆ ಬಾಬಾ ಎಷ್ಟು ಪ್ರೀತಿ ಮಾಡ್ತಾ ಬೇರೆ ಯಾರನ್ನು ಮಾಡೋದಿಲ್ಲ ಅಂತ ಯಾರು ಹೇಳ್ತಾರೆ? ತಂದೆ ಮಾತು ಯಾರು ಸದಾ ಕೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಯಾರು ನಿಯಮವನ್ನ, ಶ್ರೀಮತವನ್ನ, ವಿಧಿವಿಧಾನವನ್ನ, ಶಿಕ್ಷಣವನ್ನ ಸರಿಯಾಗಿ ಕಾರ್ಯದಲ್ಲಿ ತರ್ತಾ ಇರ್ತಾರೋ ಅವ್ರಿಗೆ ಅನ್ಸತ್ತೆ ನನ್ನಷ್ಟು ಪ್ರೀತಿ ಪ್ರಪಂಚದಲ್ಲಿ ಬೇರೆ ಯಾರನ್ನು ಬಾಬಾ ಏನ್ ಮಾಡೋದಿಲ್ಲ. ಯಾಕೆಂತಂದ್ರೆ ನಾನು ಬಾಬನ ಮಾತನ್ನ ಎಷ್ಟು ಕೇಳ್ತೇನೋ ಅಷ್ಟು ನನ್ನ ಮಾತನ್ನ ಬಾಬಾ ಕೇಳ್ತಾರೆ. ನಿಮ್ಮ ಮಾತು ಬಾಬಾ ಕೇಳ್ಬೇಕು, ಬಾಬನ ಮಾತು ನೀವು ಕೇಳ್ಬೇಕು. ಏನ್ ಮಾಡ್ಬೇಕು? ಬಾಬಾ ಹಿಂಗೆ ಸೇವೆ ಆಗ್ಬೇಕು, ಇದು ಹೀಗೆ ಆಗ್ಬೇಕು ಅಂತ ನಾವು ಬಾಬನಿಗೆ ಹೇಳ್ಬೇಕು, ಅಥವಾ ಬಾಬಾ ಹೇಳಿದಾಗ ನಾವು ನಡ್ಕೊಂಡು ಹೋಗ್ಬೇಕು. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಮನಸ್ಸನ್ನ ಮಾತ್ರ ನನಗೆ ಕೊಡಿ, ಉಳಿದಿದ್ದು ಏನು ಮಾಡ್ಕೊಳ್ಬೇಕು ಅದನ್ನ ನಾನು ಮಾಡ್ತಾ ಇಡ್ತೇನೆ. ಬಾಬನೇ ಡೈರೆಕ್ಷನ್ ಕೊಡ್ಬೇಕೋ ಬೇಡವ, ಈ ಕೆಲಸವನ್ನ, ಈ ಕಾರ್ಯವನ್ನ, ಈ ಸೇವೆಯನ್ನ ಹೀಗೇ ಮಾಡ್ಕೊಡು ಅಂತ ಕೇಳಬೇಕು, ಕೇಳಬಾರ್ದು? ಹೇಳ್ಬಾರ್ದು ಅಲ್ವಾ? ಯಾವುದು ಕಲ್ಯಾಣ ಇದೆಯೋ ಅದನ್ನು ಮಾಡಿ ಅಂತ ಹೇಳ್ಬೇಕು. यह मेरा बाबा दिल से कहने वाला क्या फलक से कहते हैं. ಮೇರಾ ಬಾಬಾ ಅಂತ ಹೆಂಗ್ ಹೇಳ್ಬೇಕಂತೆ, ಹೃದಯದಿಂದ ಹೇಳ್ಬೇಕಂತೆ ಬಾಬಾ ಅಂತ ಹೇಳ್ಬೇಕು. ಅಂದ್ರೆ ಆಂತರಿಕವಾಗಿ ಭಗವಂತನ ಜೊತೆಯ ಆ ಒಂದು ಅನುಭವ,
ಭಗವಂತನ ಕಾರಣದಿಂದಲೇ ನಮ್ಮ ಜೀವನ ಇಷ್ಟು ಶ್ರೇಷ್ಠವಾಗಿದೆ ಹೇಳುವಂತ ಒಂದು ಅನುಭವ ಆ ಮಕ್ಕಳಲ್ಲಿ ಬಂದಾಗ ಒಳಗಡೆಯಿಂದ ಹೇಳ್ತಾರೆ ಆತ್ಮೀಯರೇ. ನೋಡಿ, ಕೆಲವೊಂದ್ಸಲ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಆತ್ಮೀಯರೇ ಜನರಿಗೆ ಗೌರವ ಕೊಡ್ತಾರೆ. ಹೇಗೆ ಗೌರವ ಕೊಡ್ತಾರೆ? ಪೀಠ ಹಾಕಿ, ಶಾಲ್ ಹಾಕಿ, ಹಾರ ಹಾಕಿ, ಕೈಯಲ್ಲಿ ಹಣ್ಣುಗಳನ್ನ ಕೊಟ್ಟು, ಮೈಕಿಂದ ಹೊಗಳಿ, ಹೂವನ್ನ ಕೊಟ್ಟು ಏನ್ ಮಾಡ್ತಾರೆ? ಗೌರವ ಕೊಡ್ತಾರ, ಕೊಡಲ್ವೋ? ಕೊಡ್ತಾರೆ. ಫ್ರಂಟಲ್ಲಿ ತಂದ್ಬಿಟ್ಟು ಕುಳಿಸ್ತಾರೆ. ಓಕೆ. ಇನ್ನು ಕೆಲವೊಬ್ರು ಇರ್ತಾರೆ ಮಾತೆಯರು, ಯಜ್ಞದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಪ್ರೋಗ್ರಾಮಿಂಗ್ 15 ದಿನ ಮೊದಲಿಂದನೇ ಮಾಡ್ತಾರೆ. ಓಕೆ. ಪ್ರೋಗ್ರಾಮ್ ಆದ್ಮೇಲೂ ಕೂಡ ಮಾಡ್ತಾರೆ. ಅಂಥವ್ರಿಗೆ ನಿಮಿತ್ತದವರು ಏನ್ ಮಾಡ್ತಾರೆ? ಹೃದಯದಿಂದ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಬಾಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಯಾರಿಗೆ ಆ ಒಂದು ಗೌರವ ಸಿಗತ್ತೆ? ಸ್ಟೇಜ್ನಲ್ಲಿರೋರಿಗೋ ಅಥವಾ ಸ್ಥೂಲವಾದಂತ ಸೇವೆಯನ್ನ ಮಾಡಿದವರಿಗೂ? ಯಾರಿಗೆ ಸಿಗ್ತದೆ? ಸ್ಥೂಲವಾಗಿ ಮಾಡೋ ಅಂತವ್ರಿಗೆ. ಮಜಾ ಏನ್ ಗೊತ್ತಾ? ಯಾರು ಧನ ಸೇವೆ ಮಾಡ್ತಾರೋ ಅವರಿಗೆ ಧನದ ರೂಪದಲ್ಲಿ ಒಳ್ಳೆ ಗೌರವ ಸಿಗ್ತದ. ಯಾರು ತನುವಿನ ಸೇವೆ ಮಾಡ್ತಾರೋ ಅವ್ರಿಗೆ ಒಳ್ಳೆ ಊಟ ತಿಂಡಿ ಸಿಗ್ತದಂತ. ಯಾರಿಗೆ ಮನಸ ಸೇವೆ ಮಾಡ್ತಾರಲ್ಲ ಯಜ್ಞದಲ್ಲಿ ಅಥವಾ ಎಲ್ಲೂ ಕೂಡ ಮನಸ್ಸಿನಿಂದ ಮಾಡ್ತಾರಲ್ಲ, ಅವ್ರಿಗೆ ಯಾವುದೇ ಸ್ಥೂಲ ಗೌರವ ಸಿಗೋದಿಲ್ಲಂತೆ. ಡೈರೆಕ್ಟ್ ಬಾಬಾನೇ ಅವ್ರಿಗೆ ಏನ್ ಮಾಡ್ತಾರಂತೆ? ಮೇರೆ ಬಚ್ಚೇ ಅಂತ ಏನ್ ಮಾಡ್ತಾರಂತೆ? ಗೌರವ ಕೊಡ್ತಾರೆ. ಅದು ಬಾಬನಿಗೆ ಗೊತ್ತು, ಮಗು ಗೊತ್ತು, ಅಷ್ಟೇ ಬಿಟ್ರೆ ಬೇರೆ ಯಾರಿಗೂ ಕೂಡ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ನಾನು ಪ್ರಪಂಚದ ಯಾವುದೇ ಜನರಿಂದ ಒಂದು ಹೂವನ್ನು ಕೂಡ ಏನ್ ಮಾಡಿಲ್ಲ, ಬ್ರಹ್ಮ ಬಾಬಾ ತೆಗೆದುಕೊಂಡಿಲ್ಲ. ಆ ನಿರೀಕ್ಷೆಯನ್ನ, ಇಚ್ಛೆಯನ್ನು ಕೂಡ ನಾವೇನ್ ಮಾಡಬಾರ್ದು? ಇಟ್ಕೊಂಬಾರ್ದು. बोलबार्दू कि मेरा प्यार सबसे ज्यादा है, बाबा का प्यार पहले मेरे से है, क्योंकि प्यार की बाप की पालना है. ಮೊದಲು ಬಾಬಾ ಯಾರನ್ನ ಪ್ರೀತಿ ಮಾಡ್ತಾರೆ? ನನ್ನನ್ನೇ ಪ್ರೀತಿ ಮಾಡೋದು ಹೇಳುವಂಥದ್ದು ಅನುಭವ ನಿಮ್ಗೆ ಆಗ್ಬೇಕು. ಆಗಿದ್ರೆ ತಂದೆಯ ಪ್ರೀತಿ ಅಂತಂದ್ರೆ ನೀವು ಹೇಳಿರೋದನ್ನ ತಂದು ಕೊಟ್ಟಾಗ ಅದಕ್ಕೆ ತಂದೆಯ ಪ್ರೀತಿ ಅಂತ ಹೇಳ್ತಾರಾ? ನಿಮ್ಮನ್ನ ಬಾಬಾ ತುಂಬಾ ಪ್ರೀತಿ ಮಾಡ್ತಾನೆ ಗೊತ್ತಾಗೋದು ಹೇಗೆ? ನೀವು ಎಷ್ಟು ಭಗವಂತನ ಶಕ್ತಿಯನ್ನ ಬೇರೆಯವರಿಗೆ ಕೊಡ್ತಾ ಹೋಗ್ತಿರೋ ಅಷ್ಟು ನಿಮ್ಮನ್ನ ತಂದೆ ಏನ್ ಮಾಡ್ತಾರೆ? ಉಪಯೋಗ. ನಾವು ತಿಂದಷ್ಟು ನಮ್ಗೆ ಆಗೋದಲ್ಲ. ನಾವೇನ್ ಮಾಡ್ಬೇಕು? ತಂದೆಯ ಆಸ್ತಿಯನ್ನ ಸರ್ವರಿಗೂ ಸಮ ಪ್ರಮಾಣದ, ಅಲ್ಲಿ ಏನ್ ಮಾಡಬಾರ್ದು? ಇವ್ರು ನಮ್ಮವ್ರು, ಇವ್ರಿಗೆ ಹೆಚ್ಚಿಗೆ, ಇವ್ರು ಬೇರೆಯವರು, ಇವ್ರಿಗೆ ಕಡಿಮೆ ಅಂತ ಹಾಗೆ ಭೇದ ಭಾವ ಮಾಡಕೂಡದು. ಅಂತವರಿಗೆ ಬಾಬಾ ಏನ್ ಮಾಡ್ತಾರೆ? ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ. ಇಸ್ ಮೇರಾ ಬಾಬಾ ಮಾನ್ನೆ ಸೆ ಆಪ್ ಬಾಬಾ ಕೆ ಬನ್ ಗಯೆ ಔರ್ ಬಾಪ್ ಆಪ್ಕಾ ಬನ್ ಗಯಾ. ನನ್ನ ಬಾಬಾ ಅಂತ ಕ್ಷಣದಲ್ಲಿ ನೀವು ಬಾಬನ ಮಕ್ಕಳಾದ್ರಿ. ಬಾಬಾ ನಿಮ್ಮನ್ನ ಮಗುವಾಗಿ ಏನ್ ಮಾಡಿದ್ರು? ಸ್ವೀಕಾರ ಮಾಡಿದ್ರು. ನೀವು ಅವರನ್ನ ತಂದೆ ಅಂತ ಏನ್ ಮಾಡಿದ್ರಿ? ಒಪ್ಕೊಂಡಿದ್ದೀರಾ. ಓಕೆ. ಹಾಗಿದ್ರೆ ಬಾಬಾ ಬಂದಿರೋದು ನಿಮಗೋಸ್ಕರನೋ ಅಥವಾ ನೀವು ಬಾಬನಿಗೋಸ್ಕರ ಕಾರ್ಯವನ್ನ ಮಾಡಬೇಕು? ಅರ್ಥ ಆಯ್ತಾ? ಈಗ ಪರಮಾತ್ಮ ಇಲ್ಲಿ ಬಂದಿರೋದು ನನ್ನ ವೈಯಕ್ತಿಕ ಕೆಲಸವನ್ನ ಮಾಡಿಕೊಡ್ಲಿಕ್ಕೂ ಅಥವಾ ಭಗವಂತನನ್ನ ಆಯ್ಕೆ ಮಾಡಿದ ನಂತರ ನಾನು ಭಗವಂತನ ಕಾರ್ಯಕ್ಕೆ ಸಹಯೋಗ ಕೊಡ್ಬೇಕು? ಭಗವಂತನ ಕಾರ್ಯಕ್ಕೆ ನಾವು ಮಾಡ್ಬೇಕಲ್ವಾ? ಆ ರೀತಿ ಮಾಡಿದಾಗ ಅಂಥವರ ಮೇಲೆ ಬಾಬಂದೇನಿರ್ತದೆ? ಸ್ಪೆಷಲ್ ಆಗಿ ಪ್ರೀತಿ ಇರ್ತದೆ. ಅವಾಗ ಯಾವಾಗ ಕರೆದಾಗ್ಲೂ ಕೂಡ ಬಾಬಾ ಏನ್ ಮಾಡ್ತಾರೆ? ಅಂತ ಮಕ್ಕಳನ್ನ ಅಟೆಂಡ್ ಮಾಡ್ತಾರೆ. ಅವರ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ನಂಬರ್ ವಾರ್ ಆಗ್ಲಿಕ್ಕೆ ಆಧಾರ ಯಾವುದು? ನನ್ನ ಕಾರ್ಯಕ್ಕೆ ಬಾಬನ ಸಹಯೋಗ ಬೇಕು ಅಥವಾ ಬಾಬನ ಕಾರ್ಯಕ್ಕೆ ನಾನು ನಿಮಿತ್ತ. ನಿಮಿತ್ತ. ನಾನು ಇನ್ಸ್ಟ್ರೂಮೆಂಟ್ ಅಷ್ಟೇ, ನಾನು ಸಹಯೋಗನೂ ಅಲ್ಲ. ಯಾಕಂದ್ರೆ ನಂದೇನು ಇಲ್ವಲ್ಲ ಸಹಯೋಗ ಕೊಡ್ಲಿಕ್ಕೆ. ನಾನು ಕೇವಲ ಇನ್ಸ್ಟ್ರೂಮೆಂಟ್ ಅಷ್ಟೇ. ಭಗವಂತ ಮನಸ್ಸನ್ನ ಕೊಟ್ಟಿದೆ, ನಿನ್ನ ಕೆಲಸವನ್ನ ನೀನೇನ್ ಮಾಡು? ಮಾಡ್ಕೊಡು ಅಲ್ವಾ? ಈಗ ನೀವು ಯೋಗೇಶನ ಮನೆಗೆ ಬಂದ್ಬಿಟ್ಟು ಅಲ್ಲಿರೋದನ್ನ ತಿನ್ಕೊಡೋದ್ರೆ ಯೋಗೇಶನಿಗೆ ಖುಷಿ ಆಗ್ತದೋ, ಅಥವಾ ನೀವು ಬಂದ್ಬಿಟ್ಟು ನನಗೆ ಬೇಕಾಗಿರೋದನ್ನ ಕೊಟ್ಬಿಟ್ಟೋದು ಖುಷಿ ಆಗತ್ತೋ? ನಾವು ಬಂದದ್ದು ಇವಾಗ ಬೇಕಾಗಿರೋದು ಕೊಟ್ಬಿಟ್ಟೋದೇ ಖುಷಿ ಆಗತ್ತಲ್ವಾ? ಹಾಗೆ ಬಾಬಾ ಸದಾ ಕಾಲ ಭಗವಂತನ ಹತ್ರ ಬೇಡೋದನ್ನ ಸ್ಟಾಪ್ ಮಾಡಿ, ಬಾಬಾ ನಿನ್ನ ಕಾರ್ಯಕ್ಕೆ ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಬಾಬನಿಗೆ ಏನ್ ಮಾಡ್ತಾ ಹೋಗಿ? ಹೇಳ್ತಾ ಹೋಗಿ. ಸರಿನಾ? ಆವಾಗ ಏನಾಗ್ತದೆ? ಬಾಬನ ಎಕ್ಸ್ಟ್ರಾ ಪ್ರೀತಿಯ ಅನುಭವ ಹೇಳುವಂತೆ ನಿಮ್ಗೆ ಆಗತ್ತೆ. ಓಕೆ. ಓಂ ಶಾಂತಿ. ಓಂ ಶಾಂತಿ.